ರಾಹುಕತೆನೇನೆ ಹೇಳ್ಬಿಟ್ಟು ಈ ಕಾರಣಕ್ಕೆ ಆಗ್ತಿದೆ ಅಂದಾಗ ಅವರು ಬ್ರಿಟಿಷ್ ಹೇಗೆ ಇವ್ರು ಕತೆ ಇಟ್ಕೊಂಡು ಇಷ್ಟು ಚೆನ್ನಾಗಿ ಲೆಕ್ಕ ಮಾಡ್ತಾರೆ ಅಂತ ಆಶ್ಚರ್ಯ ಪಟ್ಟಿದ್ದು ಉಂಟು. ಅನ್ನೋದು ಇಲ್ಲಿ ನಮ್ಗೆ ಬೇಕಾಗುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಆ ಇದು ವಿಶ್ವ ವೃತ್ತ ಆದ್ರೆ ಈ ಕಡೆ ಸೂರ್ಯ ಇರುತ್ತೆ, ಈ ಕಡೆ ಚಂದ್ರ ಇರುತ್ತೆ. ಇವೆರಡು ಒಂದು ಸಮಾಂತರವಾಗಿ ಇದ್ದಾಗ ವ್ಯತಿಪಾತ ಆಗುತ್ತೆ. ಅದನ್ನ ಪ್ಯಾರಲಲ್ ಆಸ್ಪೆಕ್ಟ್ಸ್ ಅಂತ ಕರೀತಾರೆ. ಅದನ್ನ ನಾವು ಆಕಾಶದಲ್ಲಿ ಅಳತೆ ಮಾಡಿ ತಿಳ್ಕೊಳ್ಬಹುದು. ಅದನ್ನ ತಿಳ್ಕೊಂಡ್ಮೇಲೆ ರಾಹು ಎಲ್ಲಿದೆ, ಕೇತು ಎಲ್ಲಿದೆ ಅಂತ ನಾವು ಎಕ್ಸ್ಟ್ರಾಪುಲೇಟ್ ಮಾಡಿ ಲೆಕ್ಕ ಹಾಕ್ಬೋದು. ಆದ್ರಿಂದ ರಾಹು ಕೇತು ಕಂಡಿರೋದಕ್ಕೆ ಇದನ್ನ ಮಾಡ್ತಾರೆ. ಇದು ಕೇತು, ಇದು ರಾಹು. ಇಲ್ಲಿರೋದು ಬಿಳಿ ವೃತ್ತ ಇದೆಯಲ್ಲ, ಇದು ಸೂರ್ಯನ ಚಲನೆ. ಈ ಕಪ್ಪು ವೃತ್ತ ಇದೆಯಲ್ಲ, ಇದು ಚಂದ್ರನ ಚಲನೆ. ಇವೆರಡು ಇಲ್ಲಿ ಒಂದ್ಸಲಿ ಸನ್ಸುತ್ತೆ, ಇಲ್ಲಿ ಒಂದ್ಸಲಿ ಸನ್ಸುತ್ತೆ. ರಾಹು ಅಂದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಬರುತ್ತೆ, ಕೇತು ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಹೋಗುತ್ತೆ. ಈ ಹೆಸರುಗಳನ್ನ ಇವತ್ತು ನಾವು ಬಳಸ್ತಾ ಇದ್ದೀವಿ. ಇದಕ್ಕೆ ವೈಜ್ಞಾನಿಕವಾದಂತ ಅರ್ಥ ಇದೆ. ಇದನ್ನ ನಾವು ಶಾಸನಗಳಲ್ಲಿ ಕೂಡ ಕಂಡಿಡ್ಕೊಳ್ಬಹುದು. ಮುಂದೆ ಇನ್ನೂ ಒಂದೆರಡು ಉದಾಹರಣೆಗಳು ಹೇಳ್ತೀನಿ. ಹೀಗೆ ಒಂದು ಗ್ರಹಣ ಆಗುತ್ತೆ. ಇದು 1610ನೇ ಇಸ್ವಿನಲ್ಲಿ ಧಾರವಾಡದಲ್ಲಿ ಹೀಗಾಗಿತ್ತು ಅಂತ ಇವತ್ತು ನಾವು ಆನಿಮೇಟ್ ಮಾಡಿ ತಿಳ್ಕೊಳ್ಬಹುದಾಗಿದೆ. ಈ ತರ ನಿಜವಾಗ್ಲೂ ಆಕಾಶದಲ್ಲಾದಾಗ ಯಾವುದೇ ವ್ಯಕ್ತಿ ಇದನ್ನ ನೋಡಿದ್ರೆ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಕವಿಗಳಾಗ್ಲಿ ಕಲಾವಿದರಾಗ್ಲಿ ಯಾರಾದ್ರೂ ಇದನ್ನ ನೋಡಿದವರು ಇಂಥ ನಮ್ಗೆ ಅಭೂತಪೂರ್ವ ಘಟನೆಯನ್ನ ನಾನು ನೋಡಿದೆ ಅಂತ ಹೇಗಾದ್ರೂ ದಾಖಲಿಸ್ಬೇಕು. ಚಿದಾನಂದ ಮೂರ್ತಿಯವರ ಪುಸ್ತಕದಲ್ಲಿ ತುಂಬಾ ಉದಾಹರಣೆಗಳಿದೆ. ಕಾವ್ಯಗಳಲ್ಲಿ ಕವನಗಳಲ್ಲಿ ತುಂಬಾ ಚೆನ್ನಾಗಿ ಉದಾಹರಣೆಗಳನ್ನ ಕೊಟ್ಟು ಚಂದ್ರಗ್ರಹಣ ಆದಾಗ ಯಾವ ಮಹಾರಾಜ ಅದನ್ನ ನೋಡ್ತಾ ಕೂತ್ಕೊಂಡಿದ್ದ ಅವನಿಗೆ ವೈರಾಗ್ಯ ಬಂತು ಅಂತಾನು, ಅಥವಾ ಯಾವುದೋ ಒಂದು ಸುಂದರಿಯ ವರ್ಣನೆ ಮಾಡುವಾಗ ಸುಂದರಿಯ ಸುಂದರವಾದ ಮುಖವನ್ನ ಕಪ್ಪು ದುಂಬಿಗಳು ಹೂವು ಹೇಗೆ ಆಕ್ರಮಿಸುತ್ತೋ ಹಾಗೆ ರಾಹು ಆಕ್ರಮಿಸ್ಕೊಂಡ್ಬಿಟ್ಟ. ಈ ತರ ಉಪಮೆಗಳನ್ನೆಲ್ಲ ಕೊಟ್ಟು ವರ್ಣಿಸಿದ್ದಾರೆ. ಆದ್ರೆ ಇದು ಬರೆಯೋರು ಬರೆಯಕ್ ಬರ್ದೇ ಇರೋ, ಇದು ಪಂಚಾಂಗದಲ್ಲಿ ಅಷ್ಟು ಒಳ್ಳೆ ಚಿತ್ರ ಬರೆಯೋದಿಲ್ಲ ಅವರು. ಇದೇ ಗ್ರಹಣ ಸೂಚಿಸ್ಬೇಕು ಅಂದ್ರೆ ಬರೀ ಈಗೊಂದ್ ಚುಕ್ಕೆ ಹಾಕ್ತಿದ್ರು. ಇಲ್ಲಿಂದ ಗ್ರಹಣ ಶುರುವಾಗತ್ತೆ, ಇಲ್ಲಿಗೆ ಗ್ರಹಣ ಮುಗಿಯತ್ತೆ, ಇಷ್ಟೇ ಅವ್ರು ಬರಿತಾ ಇದ್ದಿದ್ದು. ಪಂಚಾಂಗದಲ್ಲಾಗಿ ಅಥವಾ ಅವರ ಲೆಕ್ಕದ ಪುಸ್ತಕದಲ್ಲಾಗಿ ಇಷ್ಟೇ ಬರಿತಾ ಇದ್ರು. ಇವಾಗ ನಿಮಗೆ ಅಂತ ಒಂದು ಅವಕಾಶ ಸಿಕ್ಕಿದ್ರೆ ನಿಮ್ಮ ಕೈ ಮೊಬೈಲ್ ಇದೆ, ನೀವು ಚಿತ್ರ ತೆಗಿಬಹುದು. ಈ ತರ ಒಂದು ವಿಶೇಷವಾದ ಚಿತ್ರ ತೆಗಿಬಹುದು. ಇದು ರಂಗೋಲಿ ಹಾಕೋದಕ್ಕೆ ಮಾಡಿರುವಂತ ಒಂದು ತೂತಿನ ಜರಡಿ. ಇದನ್ನ ಹಿಡಿದ್ರೆ ಸಾಕು ನಿಮ್ಗೆ ಗ್ರಹಣ ನಡೀತಾ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಮರದ ಕೆಳಗೆ ಹೋಗಿ ನಿಂತ್ಕೊಂಡ್ರೆ ಸಾಕು ಕಾಣಿಸುತ್ತೆ. ಇಂಥದ್ದು ಇವತ್ತಿನ ಸಂದರ್ಭಕ್ಕೆ ಆವತ್ತಿನ ಸಂದರ್ಭಕ್ಕೆ ಏನ್ ಮಾಡಿದ್ರು ಅಂದ್ರೆ, ಶಿಲ್ಪಿಗಳು ತಮ್ಗೆ ಕಂಡದ್ದನ್ನ ಈ ತರ ದಾಖಲಿಸಿದ್ರು. ಕವಿಗಳು ಬರೆದ್ರು, ನಾಟಕಕಾರರು ಸೇರ್ಸಿರ್ಬೋದು. ಇಲ್ಲಿ ಶಿಲ್ಪಕಲೆ ಮಾಡಿದವರು, ಇದು ಕೆಳದಿ ಮತ್ತೆ ಕವಲೆದುರ್ಗದಲ್ಲಿದೆ. ಚಂದ್ರನ ಕೈ ಮೇಲೆ ವೃತ್ತ ಇದೆ ಅಂತ ಕರಿತೇವೆ. ಅದನ್ನ ಸೂಚಿಸೋದಿಕ್ಕೆ ಅಲ್ಲಿ ಚಿತ್ರ ಬರೆದಿದ್ದಾರೆ ಕೆಳಗಿಯಲ್ಲಿ. ಮತ್ತೆ ಈ ಕವಲೆದುರ್ಗದಲ್ಲೂ ಇದೆ, ಅದು ಇದ್ರಲ್ಲಿ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಇದು ಚಂದ್ರಗ್ರಹಣ, ಇದು ಚಂದ್ರಗ್ರಹಣ. ಇದು ಸೂರ್ಯಗ್ರಹಣ. ಇಲ್ಲಿ ಹೀಗಿದೆ, ನೀವು ಬೆಟ್ಟ ಹತ್ತಿ ಹೋಗಿ ನೋಡಿದ್ರೆ ನಿಮ್ಗೆ ಅದು ಕಾಣಿಸುತ್ತೆ. ಇದು ವ್ಯತಿಪಾತ ಪ್ಯಾರಲಲ್ ಆಸ್ಪೆಕ್ಟ್ಸ್ ಅಂತ ಹೇಳ್ತಾ ಇದ್ದೆ, ಅದಕ್ಕೋಸ್ಕರ. ಇದು ನೋಡಿ, ಇದು ಸೂರ್ಯ ಇಲ್ಲಿ ಹುಟ್ಟಿ ಇಲ್ಲಿ ಮುಳುಗತ್ತೆ ಅಂತ ಅನ್ಕೊಳ್ಳೋಣ. ಚಂದ್ರ ಇಲ್ಲಿ ಹುಟ್ಟಿ ಇಲ್ಲಿ ಮುಳುಗಿದ್ರೆ ಅವೆರಡರ ಇದು ವಿಶ್ವದ ವೃತ್ತದಿಂದ ಸಮಾಂತರವಾಗಿ ಇರುತ್ತೆ. ಈ ಘಟನೆಗೆ ನಾವು ವ್ಯತಿಪಾತ ಅಂತ ಹೇಳ್ತೀವಿ. ಆವಾಗ ಹುಣ್ಣಿಮೆ ಆದ್ರೆ ಗ್ರಹಣ ಆಗತ್ತೆ, ಇಲ್ಲದೆ ಇದ್ರೆ ವ್ಯತಿಪಾತ ಮಾತ್ರ ಆಗುತ್ತೆ. ಅಕಸ್ಮಾತ್ ಹುಣ್ಣಿಮೆ ಅಂತ ಅನ್ನೋದು ಒಂದು ದಿನ ಅಲ್ಲ, ಒಂದು ಕ್ಷಣ. ಆ ಕ್ಷಣ ನಮಗೆ ಭಾರತಕ್ಕೆ ಕಾಣ್ಲಿಲ್ಲ ಅಂದ್ರೆ, ಆದ್ರೆ ವ್ಯತಿಪಾತ ಆಯ್ತು ಅಂತಂದ್ರೆ ಅದು ನಮಗೆ ಗ್ರಹಣ ಕಾಣೋದಿಲ್ಲ, ಬೇರೆ ಭೂಭಾಗದವರಿಗೆ ಕಾಣಿಸಿರೋದು. ಇಲ್ಲಿದೆ ನೋಡಿ, ಇದು ವ್ಯತಿಪಾತಗಳನ್ನ ದಾಖಲಿಸಿರೋದು 1225ನೇ ಇಸ್ವಿದು. ಈ ತರ ಇದು ವ್ಯತಿಪಾತ. ಇನ್ನು ನೋಡಿ, 0ಯಿಂದ ಇದು ವಿಶ್ವದ ವೃತ್ತ. ಇದರಿಂದ ಚಂದ್ರ ಎಷ್ಟು ಉತ್ತರಕ್ಕಿತ್ತೋ ಸೂರ್ಯ ಅಷ್ಟೇ ದಕ್ಷಿಣಕ್ಕಿತ್ತು.
ಈ ತರ ನಾವು ವ್ಯತಿಪಾತ ಆಗಿತ್ತು ನಿಜವಾಗ್ಲು ಅನ್ನೋದನ್ನ ಇವತ್ತು ಹಿಂದಕ್ಕೆ ಲೆಕ್ಕ ಮಾಡಿ ತಿಳ್ಕೊಳ್ಬಹುದಾಗಿದೆ. ಇದು ಇನ್ನೊಂದು 1021ನೇ ಇಸ್ವಿನು ಈ ಈ ಲೆಕ್ಕ ಮಾಡುವಾಗ್ಲೇ ನಮಗೆ ಎಷ್ಟು ಚೆನ್ನಾಗಿ ಅವರು ಅದನ್ನ ಒಂದು ಅಧ್ಯಯನ ಮಾಡ್ಕೊಂಡಿದ್ದಾರೆ. ಇದು 0 ಇದೆಲ್ಲ, ಇದು ವಿಶ್ವದ ವೃತ್ತಿಯಲ್ಲಿ. ಇಲ್ಲಿಂದ ಚಂದ್ರ ಸೂರ್ಯ ಉತ್ತರಕ್ಕಿದೆ, ಚಂದ್ರ ದಕ್ಷಿಣಕ್ಕಿದೆ. ಈ ತರ ಸಮಾಂತರವಿರುವಂತಹ ಆಕಾಶದಲ್ಲಿ ನೋಡಿ ಅವರು ದಾಖಲು ಮಾಡಿದಾರಲ್ಲ. ಇಲ್ಲೂ ಅಷ್ಟೇ, ಇಲ್ಲೂ ಇದು ಚಂದ್ರ ಇಲ್ಲಿದೆ, ಸೂರ್ಯ ಇಲ್ಲಿದೆ. ಈ ಕ್ಷಣ ನಮಗೆ ಅನುಕೂಲಕರವಾಗಿದ್ದು ಅವತ್ತು ಹುಣ್ಣಿಮೆ ಆದ್ರೆ ನಮ್ ಖಂಡಿತ ಅವತ್ತು ಗ್ರಹಣ ಕಾಣಿಸಿರುತ್ತೆ. ಆದ್ರೆ ವಾಸ್ತವದಲ್ಲಿ ಗ್ರಹಣಗಳಾಗಿದ್ದು ಈ ಸಂದರ್ಭದಲ್ಲಿ ಭಾರತಕ್ಕೆ ಕಾಣಿಸಿರ್ಲಿಲ್ಲ. ನಮ್ಗೆ 1-2 ಗಂಟೆಗಳು ತಡವಾಗಿ ಆಗಿರ್ಬೇಕು. ಇದಲ್ಲದೆ ಇನ್ನು ಕೆಲವು ಸ್ವಾರಸ್ಯಕರವಾದ ಉಲ್ಲೇಖಗಳಿದೆ. ಒಳೆಯ ಗ್ರಹಣ, ಚೂಡಾಮಣಿ ಗ್ರಹಣ, ಇವೆಲ್ಲಾನು ನಾವು ಮೊದ್ಲೇ ವಿವರಿಸಿದ ಹಾಗೆ ಬಳೆ ಹಾಗೆ ಸೂರ್ಯ ಕಾಣುವಂಥದ್ದು. ಸರ್ವಗ್ರಾಸಿ ಅಂತ ಬರೆದಿದ್ರೆ ಸಂಪೂರ್ಣ ಗ್ರಹಣ ಅಂತ. ಈ ಸಂಪೂರ್ಣ ಗ್ರಹಣಗಳನ್ನೇ ಮಾತ್ರ ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಅದಕ್ಕೊಂದು ಬಹಳ ಗಹನವಾದ ಅರ್ಥ ಇದೆ. ಅದಕ್ಕೆ ತಿಳ್ಕೊಳ್ಳ ಇದು ಚಿದಾನಂದ ಮೂರ್ತಿ ಅವರ ಪುಸ್ತಕದಲ್ಲಿರುವಂತಹ ಕೆಲವು ಉದಾಹರಣೆಗಳು ಇನ್ನೂ ತುಂಬಾ ಇದೆ. ನಾನು 2 ಮಾತ್ರ ಹಾಕಿದ್ದೀನಿ. ಇದು 10ನೇ ಶತಮಾನದ್ದು. ಮತ್ತೆ ಬಸವಣ್ಣ ವಚನ ನಿಮಗೆಲ್ಲ ಗೊತ್ತೇ ಇದೆ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕಂಡೆ ಉದಯ. ಈ ತರ ನಮ್ಮ ಆಡು ಮಾತಿನಲ್ಲಿ ಕೂಡ ಯಾರಾದ್ರೂ ಮಂಕಾಗೆ ಕುತ್ಕೊಂಡ್ಬಿಟ್ಟಿದ್ರೆ ರಾವ್ ಬಡ್ದಾಗ ಕುತ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಸೇರ್ಕೊಂಡ್ಬಿಟ್ಟಿದೆ, ಆ ಕತೆ ಸೇರ್ಕೊಂಡ್ಬಿಟ್ಟಿದೆ. ಇದು ಮೊದ್ಲೇ ಬರುತ್ತೆ ಇದು. ಇದು ಶಾಸನಗಳಲ್ಲಿ ಒಳೆಯ ಗ್ರಹಣ. ಇದು ಚಿದಾನಂದ ಮೂರ್ತಿ ಅವರು 97ನೇ ಇಸ್ವಿನಲ್ಲಿ ನನಗೆ ತಗೊಂಡ್ಬಂದು ತೋರಿಸಿದ್ರು. ಅವ್ರು ಹಿಂದಿನ ಪರಿಚಯ ಇತ್ತು, ಆದ್ರೆ ಆವಾಗ ಬಂದ್ರು ಅವ್ರು. ತಾರಾಲಯದಲ್ಲಿದ್ದೆ ನಾನು. ಅಲ್ಲಿ ಬಂದು ಪುಸ್ತಕದ ಪ್ರತಿ ಕೊಟ್ಬಿಟ್ಟು, ಈ ತರ ಒಳೆಯ ಗ್ರಹಣ ಅಂತ ಇದೆ, ಇದು ನಿಮ್ಗೆ ಏನಾದ್ರೂ ಉಪಯೋಗ ಆಗುತ್ತಾ ನೋಡಿ, ಈ ತರದ್ದು ವಿಶೇಷ ಅಲ್ವಾ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಸಿಕ್ತು, ಸರ್ವಗ್ರಾಸಿ ಸೂರ್ಯಗ್ರಹಣ ಅಂತ. ಆಮೇಲೆ ನಾನು ಅವ್ರನ್ನ ಕೇಳಿ ಈ ತರದ್ದು ಎಲ್ಲಿ ಸಿಕ್ಕುತ್ತೆ ಅಂದಾಗ, ಎಲ್ಲಾರು ಬರ್ದಿರೋದಿಲ್ಲ, ಹೀಗೆ ಹುಡುಕ್ಬೇಕು ಅಂತ ಹೇಳಿದ್ರು. ಆವಾಗ ಶುರುವಾಯ್ತು ನಮ್ಮ ಹುಡುಕಾಟ ಅಂತ ಹೇಳಿದ್ರು. ನಾನು ವಿಜ್ಞಾನದ ವಿಷಯ ಹೇಳ್ತಿದ್ದೆ, ಅದು ಎಡ್ಮಂಡ್ ಹ್ಯಾಲಿ ವಿಷಯಕ್ಕೆ ಹೋಗ್ಬೇಕಾಗತ್ತೆ ನಾವು. ಈ ಚಂದ್ರನ ವೇಗೋತ್ಕರ್ಷ ನಾವು ಲೆಕ್ಕ ಮಾಡ್ಬೇಕು. ಅದು ಹೇಗ್ ನಡೀತಾ ಇದೆ, ಒಂದೇ ತರ ಸಮಾಂತರವಾಗಿ ನಡ್ಕೊಂಡ್ ಬರ್ತಾ ಇದೆಯಾ ಅಥವಾ ಮಧ್ಯೆ ಮಧ್ಯೆ ಅದ್ರಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ತಿಳ್ಕೊಬೇಕಾದ್ರೆ ನಮ್ಗೆ ಇನ್ನೇನಾದ್ರೂ ದಾಖಲೆ ಬೇಕಾಗತ್ತೆ ಅಂತ ಹೇಳಿ ಆತ 1-2 ಉದಾಹರಣೆಗಳನ್ನ ಕೊಟ್ಬಿಟ್ಟು, ಯಾವತ್ತಾದ್ರೂ ಒಂದ್ ದಿವಸ ನಿಮ್ಗೆ ಕಂಡುಹಿಡಿಯೋದು ಸಾಧ್ಯ ಆಗ್ಬಹುದು ಅಂತ 2 ಪ್ರಪೋಸಲ್ ಮಾತ್ರ ಅವರ ಪುಸ್ತಕದಲ್ಲಿ. ಏನಂದ್ರೆ, ಇವಾಗ ಭೂಮಿ ಒಂದು ಬುಗುರಿ ಹಾಗೆ ತಿರುಗ್ತಾ ಇದೆ. ಇವತ್ತು 24 ಗಂಟೆಗೆ ಒಂದ್ಸಲಿ ತಿರುಗುತ್ತಲ್ಲ, ಈ 2000 ವರ್ಷಕ್ಕೆ ಮುಂಚೆನೂ 24 ಗಂಟೆ ಸಲಿನೇ ತಿರುಗ್ತಾ ಇತ್ತು ಅಂತ ಇಟ್ಕೊಂಡ್ರೆ, ಆಗ ನಾವು ಲೆಕ್ಕ ಮಾಡ್ಕೊಂಡು ಹೋಗ್ಬೋದು, ಏನೋ ತೊಂದ್ರೆ ಇಲ್ಲ. ಅಕಸ್ಮಾತ್ ಏನಾದ್ರು ವ್ಯತ್ಯಾಸ ಆಗ್ಬೋದಾ? ಹಾಗಿದ್ರೆ ಅದಕ್ಕೆ ಕಾರಣ ಏನು? ಹೀಗಾದ್ರೆ ಆಗ್ತಾನೆ ಗುರುತ್ವಾಕರ್ಷಣ ಶಕ್ತಿ ಅಂದ್ರೆ ಅದೆಲ್ಲ ಕಂಡಿಡ್ಕೊಂಡಾಗ ಇದು ಭರತ ಇಳಿತಗಳು ಸತತವಾಗಿ ನಡೀತಾನೆ ಇದೆ. ಚಂದ್ರನ ಹಿಂದೆನೇ ಸಮುದ್ರ ಏರ್ತಾನೆ ಹೋಗ್ತಾ ಇರುತ್ತೆ. ಆದ್ರಿಂದ ಈ ಭೂಮಿ ನೆಲಕ್ಕೂ ಮತ್ತು ಸಮುದ್ರಕ್ಕೂ ಒಂದು ಘರ್ಷಣೆ ನಡೀತಾನೆ ಇರುತ್ತೆ. ಈ ಘರ್ಷಣೆ ಪರಿಣಾಮ ಏನಾಗ್ಬಹುದು ಅಂತ ಆತ ಲೆಕ್ಕ ಹಾಕಿದ್ದು. ಇದರ ಪರಿಣಾಮವಾಗಿ ಚಂದ್ರನ ಭೂಮಿಯ ತಿರುಗುವಿಕೆ ಏನಿದೆ ಅದು ಸ್ವಲ್ಪ ನಿಧಾನ ಆಗ್ತದೆ. ಅಂದ್ರೆ ಈಗ 1000 ವರ್ಷಕ್ಕೆ ಮುಂಚೆ ಭೂಮಿ ಸ್ವಲ್ಪ ನಿಧಾನವಾಗಿ ತಿರುಗ್ತಿತ್ತು. ಇವತ್ತು ನಾವು 24 ಗಂಟೆ ಅಂತ ಕರೆಯೋದು 24 ಗಂಟೆ ಆಗಿರ್ಲಿಲ್ಲ. ಅದೇ ರೀತಿ ಚಂದ್ರ ಇವಾಗ ಯಾವುದೋ ಒಂದು ದೂರದಲ್ಲಿದೆ, ಎಕ್ಸ್ ಅಂತ ಇಟ್ಕೊಳ್ಳಿ. ಈಗ ಇನ್ನೊಂದು ಮಿಲಿಯನ್ ವರ್ಷ ಆದ್ಮೇಲೆ ಅದಿನ್ನ ಹಿಂದಕ್ಕೆ ಹೋಗ್ತಿರ್ಬಹುದು. ಇದನ್ನೆಲ್ಲ ಅಳತೆ ಮಾಡೋದಕ್ಕೆ ಹ್ಯಾಲಿ ಕಾಲದಲ್ಲಿ ಏನು ಸಾಧನ ಇರ್ಲಿಲ್ಲ. ಆದ್ರೆ ಇನ್ನು ನೀವು ಪರೋಕ್ಷವಾಗಿ ಕಂಡುಹಿಡಿಬಹುದು ಅಂತ ಆತ ಬರೀ ಸೂಚನೆ ಕೊಟ್ಬಿಟ್ಟು ಹೋದ್ಮೇಲೆ ಅದನ್ನ ಬಳಸ್ಕೊಂಡು ಬೇರೆ ಬೇರೆ ತರ ಲೆಕ್ಕಗಳು ಮಾಡಿ ಹೌದು ಹೀಗ್ ನಡೀತಿರೋದು ಇರ್ಬೋದು ಅಂತ ಬಂದಿದ್ರು. ಆದ್ರೆ ಅದಕ್ಕೆ ಬಹಳ ಕರಾರುವಾಕ್ಕಾದ ಪುರಾವೆ ಸಿಕ್ಕಿದ್ದು ಗ್ರಹಣದಿಂದ. ಈಗ ಬ್ಯಾಬಿಲೋನಿಯಾದಲ್ಲಿ ಕ್ರಿಸ್ತಪೂರ್ವ ಸಾಮಾನ್ಯ ಶತಪೂರ್ವ ಅಂತ ಕರೀತಾರೆ. ಅಂದ್ರೆ 2000 ವರ್ಷಗಳ ಹಿಂದೆ. ಇದು ಬ್ಯಾಬಿಲೋನಿಯಾ ಇಲ್ಲಿದೆ ನೋಡಿ. ಇಲ್ಲಿ ಸಿಗಿರೋ ಒಂದು ತುಣುಕಿನ ಮೇಲೆ
ಆ ಪೂರ್ಣ ಸೂರ್ಯಗ್ರಹಣ ಆಯ್ತು ಅಂತ ಬರೆದಿದ್ದಾರೆ. ಈ ಇಸುವಿಗೆ ನಮ್ಮ ಹತ್ರ ಇವಾಗ ಸಾಧನಗಳಿದೆ, ಅದನ್ನ ಲೆಕ್ಕ ಹಾಕಿ ನೋಡಿದ್ರೆ ಇಲ್ಲಿ ಬರೋದಿಲ್ಲ. ಅದು ನೆರಳಿನ ಪಥ ಈ ಕಡೆ ಬರುತ್ತೆ, ಇಲ್ಲಿ ಬರ್ಬೇಕಾಗಿತ್ತು. ಹಾ, ಇವಾಗ ಹ್ಯಾಲಿ ಹೇಳಿದ್ರಲ್ಲ, ಅದನ್ನೆಲ್ಲ ಸೇರಿಸ್ಬೋದು ಅಲ್ವಾ ಅಂತ ಹೇಳಿ ಅದನ್ನ ಲೆಕ್ಕಕ್ಕೆ ತಕೊಂಡು ಮಾಡಿದ್ರೆ ಅವಾಗ ಏನಾಗುತ್ತೆ, ಇನ್ನು ಪಥ ಈ ಕಡೆ ಆಫ್ಘಾನಿಸ್ತಾನದ ಮೇಲೆ ಬಂದ್ಬಿಡುತ್ತೆ, ಬ್ಯಾಬಿಲೋನಿಯಾಗ ಬರೋದಿಲ್ಲ. ಆದ್ರಿಂದ ಇದು ಒಂದು ತಿದ್ದುಪಡಿ ಅಲ್ಲದೆ ಇನ್ನೂ ಒಂದು ತಿದ್ದುಪಡಿ ಮಾಡ್ಬೇಕು. ಅದೇ ಆತ ಸಜೆಸ್ಟ್ ಮಾಡಿದ್ದು. ಭೂಮಿ ತನ್ನ ಅಕ್ಷದ ಮೇಲೆ ತಾನು ತಿರುಗ್ತಾ ಇದೆಯಲ್ಲ, ಅದು ನಿಧಾನವಾಗಿತ್ತು, ಎಷ್ಟು ನಿಧಾನ ಆಗಿದ್ದಿರ್ಬಹುದು ಅಂತ ಲೆಕ್ಕ ಹಾಕಿ ಅದನ್ನ ಅಳವಡಿಸಿದ್ರೆ ಆಗ 3 ಗಂಟೆ 14 ನಿಮಿಷ 23 ಸೆಕೆಂಡ್ಗಳಷ್ಟು ನಿಧಾನಕ್ಕಾಗಿತ್ತು. ಈ ತರ ಒಂದು ಬಹಳ ಮುಖ್ಯವಾದಂತ ಅಂಶ ನಮಗೆ ಗ್ರಹಣದಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಈ ಈ ತರ ಮಹತ್ವ ಪಡ್ಕೊಂಡ್ಮೇಲೆ ಇವಾಗ ನಮ್ಮಲ್ಲಿ ನಮ್ಮ ಖಗೋಳಜ್ಞರು ಪುಸ್ತಕದಲ್ಲಿ ಬರೆದಿರ್ತಾ ಇರ್ಲಿಲ್ಲ ಗ್ರಹಣದ ಸಮಯ ಎಷ್ಟು ಏನು. ಆದ್ರೆ ಚೀನಾದಲ್ಲಿ ಬರೆದಿರ್ತಾ ಇದ್ರು, ಅರಬ್ಬರು ಬರೆದಿರ್ತಾ ಇದ್ರು, ಯುರೋಪ್ ನಲ್ಲಿ ಬರಿತಾ ಇದ್ರು. ಆ ದಾಖಲೆಗಳನ್ನೆಲ್ಲ ಸೇರಿಸ್ಕೊಂಡು ಒಬ್ರು ಸ್ಟೆಫೆನ್ಸನ್ ಅಂತ ಅಧ್ಯಯನ ಮಾಡಿದ್ರು. ಇದದೇನೆ 100 ವರ್ಷಗಳಿಗೆ 1.6 ಮಿಲಿಸೆಕೆಂಡ್ಗಳಷ್ಟು ವೇಗ ಪಡ್ಕೊಳ್ತಾ ಇದೆ. ಮತ್ತೆ ಚಂದ್ರ 4 ಸೆಂಟಿಮೀಟರ್, 100 ವರ್ಷಕ್ಕೆ 4 ಸೆಂಟಿಮೀಟರ್ನಷ್ಟು ಹಿಂದಕ್ಕೆ ಹೋಗ್ತಾ ಇದೆ. ಈ ತರ ಫಲಿತಾಂಶಗಳು ಬಂತು. ಇದನ್ನ ನಮ್ಗೆ ವೆರಿಫೈ ಮಾಡೋದಕ್ಕೆ ಅಪೋಲೋ ಅಲ್ಲಿ ಹೋಗೋವರೆಗೂ ಆಗಿರ್ಲಿಲ್ಲ. ಅಂದ್ರೆ ಇಂತ ಮಹತ್ವಪೂರ್ಣವಾದಂತ ಅಂಶವನ್ನ ನಮಗೆ ತಿಳಿಸ್ಕೊಟ್ಟಿವೆ. ಇದು ಅವರ ತೋರಿಸ್ಕೊಟ್ಟಿದ್ದು. ಇದು ಡೆಲ್ಟಾ ಟಿ ಅಂತ ಅದೇನು ವ್ಯತ್ಯಾಸ ಬರುತ್ತೆ ಅಂತ ಹೇಳದ್ನಲ್ಲ ನೋಡಿ. ಇದು ಕ್ರಿಸ್ತ ಶಕ ಇವೆಲ್ಲ ಇರೋದು, ಕ್ರಿಸ್ತ ಪೂರ್ವ ಇನ್ನು ಇಲ್ಲಿ ಬರುತ್ತೆ. ಇಷ್ಟೊಂದು ಇವೆಲ್ಲ ಚೀನಾ ದೇಶದ್ದು, ಅರಬ್ಬರದ್ದು ಲೂನಾರ್ ಎಕ್ಲಿಪ್ಸ್, ಸೋಲಾರ್ ಎಕ್ಲಿಪ್ಸ್, ಅವ್ರ ಟೈಮಿಂಗ್ಸ್ ಬರೀತಾರಲ್ಲ, ಅದನ್ನ ಹಾಕಿ ಮಾಡಿರುವಂತ ಒಂದು ಗ್ರಾಫ್ ಇದು. ಇಲ್ಲಿ ಭಾರತದ್ದು ಒಂದು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಇಂತ ಎಲ್ಲ ಈ ಫಿಸಿಕ್ಸ್ ಲೆಕ್ಕ ಎಲ್ಲ ಸೇರ್ಸ್ಕೊಂಡ್ಬಿಟ್ಟು ಇದು ಈ ಒಂದು ಗ್ರಾಫ್ ಏನಿದೆ ಇದನ್ನ ಇವತ್ತು ಫಿಟ್ ಮಾಡಿದ್ದಾರೆ. ಇದನ್ನ ಇವತ್ತು ಎಲ್ಲ ಆಲ್ಮನಾಕ್ಗಳಲ್ಲಿ ಕೂಡ ಉಪಯೋಗಿಸ್ತಾ ಇರೋದು. ಈ ಬೇರೆ ಬೇರೆ ಮಾದರಿಗಳನ್ನ ಉಪಯೋಗಿಸಿ ಮಾಡಿರೋದು, ಒಂದು ಚೆನ್ನಾಗಿ ಮ್ಯಾಚ್ ಆಗತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಒಪ್ಕೊಂಡಿದ್ದಾರೆ. ನಾವು ಪೂರ್ಣ ಸೂರ್ಯಗ್ರಹಣದ ಶಾಸನದ ದಾಖಲೆಗಳನ್ನ ಹುಡುಕಿ ಇದಕ್ಕೆ ಇಲ್ಲಿ ಕೆಂಪು ಗೆರೆಗಳೇನಿದೆ, ಈ ಕೆಂಪು ಗೆರೆಗಳೆಲ್ಲ ನಾವು ಹುಡುಕಿ ತೋರಿಸ್ಕೊಟ್ಟಿದ್ದು. ನಮ್ಮ ಶಾಸನಗಳ ಅಧ್ಯಯನದಿಂದ ಎಲ್ಲಿ ಪೂರ್ಣ ಗ್ರಹಣ ಬರೆದಿತ್ತು ಅದನ್ನ ಉಪಯೋಗಿಸಿ ನಾವು ಮಾಡೋದಕ್ಕೆ ಸಾಧ್ಯವಾಗ್ತಾ ಇತ್ತು. ಈಗ ಇವತ್ತು ನಮಗೆ ಗೊತ್ತಿರೋ ಫಿಸಿಕ್ಸ್ ಪ್ರಕಾರ ಇಷ್ಟೆಲ್ಲ ಅಂಶಗಳು ಗೊತ್ತಿದೆ. ಇನ್ನೂ ಏನಾದ್ರೂ ವ್ಯತ್ಯಾಸಗಳು ಇರಬಹುದು. ಅದನ್ನ ಕಂಡುಹಿಡಿಬೇಕಾದ್ರೆ ನಮ್ಗೆ ತುಂಬಾ ಚುಕ್ಕೆಗಳು ಸಿಕ್ಕಿದ್ರೆ ಇದು ಹೀಗೆ ಲೀನಿಯರ್ ಅಂತ ಕರಿತೀವಿ, ಪ್ಯಾರಾಬಾಲಿಕ್ ಅಂತ ಕರಿತೀವಿ. ಅದಲ್ಲದೆ ಹೀಗೆ ಮೇಲೆ ಕೆಳಗೆ ಹೋಗ್ತಿತ್ತಾ, ಯಾವ್ದೋ ಕಾರಣಕ್ಕೆ ಇದ್ದಕ್ಕಿದ್ದಾಗೆ ಬೇಗ ಹೋಯ್ತು, ಯಾವ್ದೋ ಕಾರಣಕ್ಕೆ ನಿಧಾನವಾಯ್ತು, ಈ ತರ ಭೂಮಿ ತಿರುಗ್ತಿತ್ತಾ, ಇದನ್ನ ತಿಳ್ಕೊಳ್ಳೋದಕ್ಕೆ ಈ ಅಧ್ಯಯನ ಬಹಳ ಮುಖ್ಯವಾಗುತ್ತೆ. ನಮ್ಗೆ ದೊರಕಿದ್ದ ಶಾಸನಗಳು, ನಾನು ಮತ್ತು ಗೀತಾ ಈಗ 10 ವರ್ಷದ ಕೆಳಗೆ ಒಂದು ಪುಸ್ತಕ ಮಾಡಿದ್ವಿ ನಮ್ಮ ಸಂಗ್ರಹನ. ಆವಾಗ ಇಷ್ಟು ಶಾಸನಗಳು ಸಿಕ್ಕಿದ್ವು. ಈ 1087ರ ಶಾಸನದಲ್ಲಿ ಸೌಂದರ್ಯಲ್ಲಿ ಅಲ್ಲಿ ಸಿಕ್ಕಿದ್ರಲ್ಲಿ ಟೋಟಲ್ ಅಂತ ಬರ್ದಿದ್ದಾರೆ, ಸರ್ವಗ್ರಾಸಿ ಅಂತ. ಇದೇ ಶಾಸನ ಇವಿಷ್ಟು ಊರುಗಳಲ್ಲಿ ಸಿಕ್ಕಿದೆ. KR ನಗರದಲ್ಲಿ, ಕುರ್ತಕೋಟೆಯಲ್ಲಿ, ಹುನಗುಂದ, ಕೊಲ್ಹಾಪುರ, ಕಲ್ಕೆರೆ ಎಲ್ಲ ಕಡೆ ಸಿಕ್ಕಿದೆ. ಅವ್ರು ಯಾರು ಟೋಟಲ್ ಅಂತ ಬರ್ದಿಲ್ಲ, ಇವ್ರು ಮಾತ್ರ ಬರ್ದಿದ್ದಾರೆ. ಆದ್ರಿಂದ ನೆಗೆಟಿವ್ ಇರೋದು ಕೂಡ ನಮಗೆ ಉಪಯೋಗ ಆಯ್ತು. ಇದೇ ರೀತಿ ಇದು 1107ನೇದು ಹರಪನಹಳ್ಳಿಯಲ್ಲಿ ಮಾತ್ರ ಆನ್ಯುಲರ್ ಅಂತ ಬರ್ದಿದ್ದಾರೆ, ತುಳಜಾಪುರದಲ್ಲಿ ಆನ್ಯುಲರ್ ಅಂತ ಬರ್ದಿದ್ದಾರೆ, ಬಾಗಲಿ ಅನ್ನೋ ಕಡೆ ಬರ್ದಿಲ್ಲ. ಆಮೇಲೆ ಈ ಅಧ್ಯಯನ ಮುಗಿಸಿ ಪುಸ್ತಕ ಇದಾದ್ಮೇಲೆ ನಮ್ಮ ಅಧ್ಯಯನ ನಾವು ಮುಂದುವರ್ಸ್ಕೊಂಡು ಹೋದ್ವಿ. ಆಮೇಲೆ ನಮಗೆ 754ನೇ ಇಸ್ವಿದೊಂದು ಪಟ್ಟದಕಲ್ಲಲ್ಲಿ ಸಿಕ್ತು, 993ನೇ ಇಸ್ವಿದೊಂದು ಸೌಂದತ್ತಿಯಲ್ಲಿ ಸಿಕ್ತು, 1134ರಲ್ಲಿ ನಿಂಬರ್ಗಿ ಒಂದು ಸಿಕ್ತು. ಈ 10 ಅಂಶಗಳನ್ನ ನಾವು ಆ ಗ್ರಾಫ್ ನಲ್ಲಿ ಹಾಕೋದಿಕ್ಕಾಯ್ತು. ಇನ್ನ ಜಾಸ್ತಿ ಹುಡುಕ ಹೋದ್ರೆ ಇನ್ನಷ್ಟು ಸಿಕ್ಬಹುದು. ಅಂದ್ರೆ ಈಗ
ಸುಬ್ಬರಾಯಪ್ಪನವರ ಕಾಲಕ್ಕೂ ನಾವು ಮಾಡಿದ್ದ ಕಾಲಕ್ಕೂ ವ್ಯತ್ಯಾಸ ಮುಖ್ಯವಾಗಿ ಎಲ್ಲಿ ಬಂತು ಅಂದ್ರೆ, ಅವರು ಬರೇ ಸಂಸ್ಕೃತ ಶಾಸನಗಳನ್ನ ತಗೊಂಡ್ರು, ಮತ್ತೆ ರೀಜನಲ್ ಲ್ಯಾಂಗ್ವೇಜ್ ನಲ್ಲಿ ಏನಿತ್ತು ಅದನ್ನೆಲ್ಲ ಬಿಟ್ಬಿಟ್ರು. ನಮ್ಮ ಕನ್ನಡ ಶಾಸನಗಳಲ್ಲಿ ಮಾತ್ರನೇ ನಮ್ಗೆ ಸಿಕ್ಕಿದೆ ಅಂದ್ರೆ, ಇನ್ನು ತೆಲುಗು, ತಮಿಳು, ಒಡಿಯಾ ಈ ತರ ಬೇರೆ ಬೇರೆ ಭಾಷೆಗಳಲ್ಲಿರೋ ಶಾಸನಗಳನ್ನೆಲ್ಲ ಓದಿ ಅದರಲ್ಲಿರೋ ಅಂಶಗಳನ್ನು ತೆಗೆದ್ರೆ ನಮ್ಮ ಕಾಣಿಕೆಯನ್ನು ಈ ಅಧ್ಯಯನಕ್ಕೆ ಭಾರತದಿಂದ ತುಂಬಾ ಮಹತ್ವದ್ದಾಗುತ್ತೆ ಅಂತ ಅನ್ಸುತ್ತೆ ನನಗೆ. ಇದು ಅಧ್ಯಯನ ಮಾಡಿದ್ದು ಹೀಗೆ, ಇದು 1087ರಲ್ಲಿ ಎಷ್ಟೊಂದು ಶಾಸನಗಳು ಸಿಕ್ಕಿದ್ವಲ್ಲ, ಈ ಕೆಂಪು ಚುಕ್ಕೆಗಳೆಲ್ಲಾನು. ಇದು ಮಾತ್ರ ನೆರಳು, ಚಂದ್ರನ ನೆರಳು ಹೋಗಿದ್ದು ಹೀಗೆ. ಇವ್ರಿಗೆಲ್ಲ ಪಾರ್ಶ್ವಗ್ರಹಣ ಕಾಣಿಸಿದೆ, ಆದ್ರೆ ಒಂದೇ ಒಂದು ಪೂರ್ಣ ಸೂರ್ಯಗ್ರಹಣ ಹಾಕಿದೆಯಲ್ಲ. ಈ ಒಂದನ್ನ ಇಟ್ಕೊಂಡು ನಾವು ಈ ವ್ಯತ್ಯಾಸ ಎಷ್ಟು ಇತ್ತು, 1665 ಸೆಕೆಂಡ್ಗಳು ಅಂತ ಲೆಕ್ಕ ಹಾಕೋದಕ್ಕೆ ಸಾಧ್ಯ ಆಗಿದೆ. ಇದೇ ರೀತಿ ಇನ್ನೊಂದು 1107ನೇದ್ರಲ್ಲೂ ಕೂಡ ಅಷ್ಟೇ 3 ಶಾಸನ ಸಿಕ್ಕಿದೆ. 3ರಲ್ಲಿ ಒಂದು ಮಾತ್ರ ನೆರಳಿನ ಒಳಗಿದೆ. 1072 ಸೆಕೆಂಡ್ ವ್ಯತ್ಯಾಸ 24 ಗಂಟೆ ಅಲ್ಲ ಅಂತ ನಮ್ಮನ್ನ ತೋರ್ಸೋದಕ್ಕೆ ಸಾಧ್ಯ ಆಗಿದೆ. ಇದಾದ್ಮೇಲೆ ಇದು ಪಟ್ಟದ ಕಲ್ಲು, ಈ ಕಂಬ ಇದೆ, ಇದ್ರ ಮೇಲೆ ಶಾಸನ ಇದೆ. ಹಾಗೆ ಶಿವಮೊಗ್ಗದ್ದು ಮತ್ತು ಬಾಗಲಕೋಟೆದು ಕೂಡ ಅಧ್ಯಯನ ಮಾಡಿದ್ದು, ಗೀತಾ ಮುಖ್ಯವಾಗಿ ಮಾಡಿರೋದು. ಇದು ತುಂಬಾ ಕಷ್ಟ, ಯಾಕಂದ್ರೆ ಶಾಸನ ನೋಡಿದ್ರೆ ಅದು 3 ಪುಟ 4 ಪುಟ ಇರ್ಬೋದು, 15 ಪುಟನೂ ಇರ್ಬೋದು. ಅದರಲ್ಲಿ ದಾನ ಕೊಟ್ಟವರ ವಿವರಣೆ ಜಾಸ್ತಿ ಇರುತ್ತೆ, ಅವ್ರ ವಂಶಾವಳಿನೇ ಇರುತ್ತೆ. ದಾನ ಇಸ್ಕೊಳ್ಳೋರ್ದು ವಂಶಾವಳಿನೂ ಇರುತ್ತೆ, ಅವರ ಗುಣ ಏನು, ಅವರ ಪ್ರತಿಭೆ ಏನು ಅದನ್ನೇ ವಿವರಿಸಿರ್ತಾರೆ. ಈ ಗ್ರಹಣ ಅಂತ ಅನ್ನೋದು ಒಂದೇ ಒಂದು ಸಣ್ಣ ಪದ ಎಲ್ಲೋ ಒಂದು ಕಡೆ ಅಡಗಿಕೊಂಡಿರುತ್ತೆ. ಇಡೀ ಶಾಸನ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಆ ಕೆಲಸನ ಗೀತಾ ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಅದು ಇನ್ನೂ ನಡೀತಾನೆ ಇದೆ, ಆ ಕೆಲಸ ನಡೀತಾನೆ ಇದೆ. ಮತ್ತೆ ಬೆಂಗಳೂರಿನಲ್ಲಿರುವಂತದ್ದನ್ನ ಇವರು ಉದಯ ಕುಮಾರ್ ಅವ್ರು ಮಾಡ್ತಿದ್ದಾರೆ, ನಿಮ್ಗೆಲ್ಲ ಗೊತ್ತೇ ಇದೆ. ಅದು ಶಾಸನ ಇದೆ, ಅದು ಪಾರ್ಶ್ವಗ್ರಹಣ ಬೆಂಗಳೂರಿನಲ್ಲಿ ಅದು ತೋರಿಸಿದ್ದಾರೆ. ಅದಕ್ಕೆ ಅದೇ ಗ್ರಹಣ ಕೇರಳದಲ್ಲಿ ಪೂರ್ಣ ಗ್ರಹಣ ಆಗಿತ್ತು. ಆಗ ಇದ್ದ ಖಗೋಳ ವೀಕ್ಷಕರು ಅವರು ಅದು ದಾಖಲಿಸಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಅಷ್ಟಗ್ರಹ ಕೂಟ ಅಂತ ನಡೀತು. ಅಷ್ಟಗ್ರಹ ಕೂಟ ಆದಾಗ ತುಲಾಪುರುಷ ದಾನ ಆಗ್ತಿತ್ತು. ತುಲಾಪುರುಷ ದಾನ ಅಂದ್ರೆ ಮಹಾರಾಜ ತಕ್ಕಡಿಗೆ ಕೂತ್ಕೊಂಡು ತನ್ನ ತೂಕಕ್ಕೆ ಸಮಾನವಾದಂತ ಚಿನ್ನನ ಎಲ್ಲಾರ್ಗು ಹಂಚ್ತಾ ಇದ್ದಿದ್ದು. ಇಲ್ಲಿ 1665 ಇದು ಮೈಸೂರು ಮಹಾರಾಜರು ಮಾಡಿದ್ರು ಅಂತ ಬೇಕಾದಷ್ಟು ಶಾಸನಗಳಲ್ಲಿದೆ. ಇಲ್ಲಿ 8 ಯಾವುದು ಅಂದ್ರೆ, ಇಲ್ಲಿ 1 2 3 4 5 6 7 8ನೇದು ರಾಹು, ಅದು ಕಾಣಲ್ವದು. ಹೀಗೆ ಅಷ್ಟಗ್ರಹ ಆಗತ್ತೆ. ಇನ್ನು ಅಷ್ಟಗ್ರಹ ಕೂಟ ಅಂತ ಕರೆದು ಅವಾಗ ತುಲಾಪುರುಷ ದಾನ ಆಗಿದೆ. ಇದು ಬರೀ ಕಣ್ಣಿಗೆನೆ ಬಹಳ ಚೆನ್ನಾಗಿ ಕಂಡಿರ್ಬೇಕು. ಹಾಗಾಗ್ಬಿಟ್ಟು ಎಷ್ಟೋ ಶಾಸನಗಳಲ್ಲಿ ಇದು ನಮಗೆ ದಾಖಲಿಸುತ್ತೆ ಈ ಗ್ರಹಣದ್ದು. ಆಮೇಲೆ ಶನಿ ರೋಹಿಣಿ ಯುತಿ ಆಕಾಶದಲ್ಲಿ ನಿಮ್ಗೆ ಹೀಗೆ ಕಾಣಿಸಿರುತ್ತೆ. ಅದೇ ನೀವು ರೋಹಿಣಿ ಯಾವುದು ಅಂತ ಗುರ್ಸೋದಕ್ಕೆ ಬಂದ್ರೆ ಶನಿ ಎಲ್ಲಿದೆ ಅಂತ ಅನ್ನೋದು ಗೊತ್ತಾಗತ್ತೆ. ಇದು ಶನಿ, ಇದು ರೋಹಿಣಿ. ಇದು ಶನಿ ರೋಹಿಣಿ ಯುತಿ ಅಂತ ಶಾಸನದಲ್ಲಿ ಬರೆದಿದ್ದಾರೆ. ಈ ತಾರೀಖನ್ನ ನಾವು ಇವತ್ತಿಗೆ ನಮ್ಮ ಸಾಫ್ಟ್ವೇರ್ ಇಂದ ಉಪಯೋಗಿಸ್ಬಿಟ್ಟು ನಾವು ಕ್ರಾಸ್ ಚೆಕ್ ಮಾಡ್ಬೋದು. ಯಾಕಂದ್ರೆ ಇದರಲ್ಲಿ ಯಾವ ದಿನ ಅಂತ ಚಂದ್ರನ ತಿಥಿ ಕೊಟ್ಬಿಟ್ಟಿರ್ತಾರೆ. ಚಂದ್ರ ಅಷ್ಟಮಿನೋ ಸಪ್ತಮಿನೋ ನಾವು ಆಕಾಶದಲ್ಲಿ ಸಾಫ್ಟ್ವೇರ್ ನಲ್ಲಿ ಫಿಕ್ಸ್ ಮಾಡಿ ಇದನ್ನ ಪರಿಶೀಲಿಸ್ಬೋದು. ಹಾಗೆ ಇನ್ನೊಂದು ಅಪ್ಲಿಕೇಶನ್ ಏನಂತ ಹೇಳಿದ್ರೆ, ಇವರು ಗ್ರಹಕೂಟ ಅಂತ ಬರ್ದ್ಬಿಟ್ಟಿರ್ತಾರೆ. ಆದ್ರೆ ಅದ್ರ ಹಿಂದಿನ ವರ್ಷದಲ್ಲಿ ಅಧಿಕ ಮಾಸ ಇತ್ತೋ ಇಲ್ವೋ ಅದು ನಮ್ಗೆ ವಿವರಗಳು ಗೊತ್ತಾಗೋದಿಲ್ಲ. ಇದು 1552ರಲ್ಲಿ ಫೆಬ್ರವರಿನೂ ಆಗ್ಬೋದು, ಜನವರಿನೂ ಆಗ್ಬೋದು. 2 ಸಂದರ್ಭ ನೋಡಿ, ಇಲ್ಲಿ ಚಂದ್ರ ಇಲ್ಲಿದೆ, ಸೂರ್ಯ ಇಲ್ಲಿದೆ, ಇಲ್ಲಿ ಚಂದ್ರ ಇಲ್ಲಿದೆ, ಸೂರ್ಯ ಇಲ್ಲಿದೆ, ಮತ್ತೆ ಇಲ್ಲಿ ಗ್ರಹಗಳು ಸೇರಿದೆ, ಈ ಗ್ರಹಗಳ ಹೆಸರು ಇದೆ. ಅದರಿಂದ ಇದು ಅಥವಾ ಇದು ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಶಾಸನದಲ್ಲಿ ಯಾವ ಇದ್ದಾರೆ ಅಮಾವಾಸ್ಯೆ ಆಗಿರೋದಿಲ್ಲ, ಇದು ಅಥವಾ ಇದು ಅಮಾವಾಸ್ಯೆ ಇನ್ನೇನು ಆರಂಭವಾಗ್ತಾ ಇದೆ ಅನ್ನೋ ತರ ಇರ್ಬೋದು ಅನ್ನೋ ಲೆಕ್ಕ ಹಾಕಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಈ ಆಕಾಶದಲ್ಲಿ ಇದ್ದಕ್ಕಿದ್ದಾಗೆ ಒಂದು
ನಕ್ಷತ್ರ ಶುಕ್ರ ಗ್ರಹದ ಸೂಕ್ಷ್ಮವಾಗಿ ಹಗಲಿನಲ್ಲೂ ಕಾಣುವಷ್ಟು ಪ್ರಕಾಶ ಪಡೆಯುತ್ತೆ, ಅಪರೂಪಕ್ಕಾಗತ್ತೆ. ಇದು 1054ರಲ್ಲಿ ಆಗಿತ್ತೆ. ಅದು ಎಲ್ಲೋ ಒಂದ್ ಕಡೆ ಸಿಕ್ತು ಅಂತನ್ನೋದು ದಾಖಲೆ ನೇಚರ್ ನಲ್ಲಿ ಪ್ರಕಟವಾಗುವಂತ ಮಹತ್ವದ ಸಂಗತಿ. ಆದ್ರೆ ನಮ್ಮ ಭಾರತದಲ್ಲಿ ಯಾರು ಯಾಕೆ ಇದನ್ನ ದಾಖಲಿಸಲೇ ಇಲ್ಲ? ಇವ್ರು ನಕ್ಷತ್ರಗಳನ್ನ ನೋಡ್ತಾನೆ ಇರ್ಲಿಲ್ವಾ ನಾ ಮೊದ್ಲೇ ಹೇಳಿದಾಗೆ ನಮ್ಮಲ್ಲಿ ಲಾಗ್ ಬುಕ್ ಅಂತ ಬರೆದಿಟ್ಕೊತಾ ಇರ್ಲಿಲ್ಲ, ಹಾಗಾಗ್ಬಿಟ್ಟು ಈ ಅಂಶ ಬಿಟ್ಟು ಹೋಗಿರುತ್ತೆ. ಆದ್ರೆ ನಾರ್ಲಿಕರ್ ಮತ್ತು ಸರೋಜಾ ಭಾಟೆ ಅವರು ಎಲ್ಲ ಸಂಸ್ಕೃತ ಪುಸ್ತಕಗಳನ್ನು ಹುಡುಕಿದ್ರು, ಎಲ್ಲ ಸಂಸ್ಕೃತ ಗ್ರಂಥಗಳನ್ನು ಹುಡುಕಿ ಯಾವುದರಲ್ಲೂ ಅವ್ರಿಗೆ ಈ ಸೂಪರ್ ನೋವಾ ಕಂಡಿದ್ದು ದಾಖಲೆನೆ ಸಿಕ್ಕಿಲ್ಲ. ಅವ್ರ ಕನ್ಕ್ಲೂಷನ್ ನಲ್ಲಿ ಹೀಗೆ ಬರೆದ್ರು: ಇಟ್ ಸೀಮ್ಸ್ ಡಿಸಪಾಯಿಂಟಿಂಗ್ ಎಂಡ್ ಟು ಕ್ವೆಸ್ಟ್ ಇನ್ ಹಿಸ್ಟ್ರಿ ಆಫ್ ಸೈನ್ಸ್. ತುಂಬಾ ನಿರಾಶೆ ಆಯ್ತು ನಮ್ಗೆ ಅಂತ ಬರ್ದಿದ್ದಾರೆ. ಆದ್ರೆ ಒಂದು ಸೂಕ್ಷ್ಮ ಕೊಟ್ಟಿದ್ದಾರೆ ಇಲ್ಲಿ, ಏನಂದ್ರೆ ಅವ್ರು ಓದಿದ್ದೆಲ್ಲ ಬರೀ ಸಂಸ್ಕೃತ ಪುಸ್ತಕಗಳು. may still be around known inscriptions or in Prakrit languages instead of Sanskrit. ಈಗ ಈ ತರ ಸ್ಟೋನ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಹುಡುಕೋದ್ ಹೇಗೆ, ಹುಡುಕಿದ್ದನ್ನ ನಾನು ಇಲ್ಲಿ ತೋರಿಸ್ತೀನಿ. ಇದು ಕ್ಯಾಂಬೋಡಿಯಾದಿದು. ಕ್ಯಾಂಬೋಡಿಯಾದಲ್ಲಿ ಒಂದು ಸಂಸ್ಕೃತ ಶಾಸನ ಇದೆ. ಅದರ ಮೇಲೆ ಯಾವುದೋ ಒಂದು ಲಿಂಗ ಪ್ರತಿಷ್ಠೆ ಮಾಡಿದ್ದು, ಈಶ್ವರನ್ನ ಹೊಗಳುವಾಗ ಶುಕ್ರತಾರ ಪ್ರಭಾವಾಯ ಅಂತ ಬರೆದಿದ್ದಾರೆ. ಅದರಲ್ಲಿ ಭೂತ ಸಂಖ್ಯೆ ಪದ್ಧತಿಯಲ್ಲಿ ಇಸ್ವಿ ಕೊಟ್ಟಿದ್ದಾರೆ, ಶಕ ಕೊಟ್ಟಿದ್ದಾರೆ. ಅದು ಸರಿಯಾಗಿ 1054ಕ್ಕೆ ಹೊಂದತ್ತೆ. ಶುಕ್ರತಾರ ಪ್ರಭಾವಾಯ ಅಂದ್ರೆ ಯಾರು ಒಂದು ತಾರೆಯನ್ನ ಶುಕ್ರದಷ್ಟು ಪ್ರಭೆ ಕೊಡೋದಕ್ ಸಾಧ್ಯವೋ ಆ ತರ ಅರ್ಥ ಮಾಡ್ಕೊಂಡ್ರೆ, ಆ ಶಾಸನ ಬರೋದನ್ನು ಆಕಾಶದಲ್ಲಿ ನೋಡಿರ್ಬೇಕು. ಶುಕ್ರದಷ್ಟು ಪ್ರಕಾಶಮಾನವನ್ನ ದೇವರಿಗೆ ಅವನು ದೇವ ಚಮತ್ಕಾರ ಎಂದು ಅನ್ನೋ ಅರ್ಥದಲ್ಲಿ ಇದನ್ನ ಈ ಗುಣವಾಚಕ ಹಾಕಿರ್ಬೇಕು ಅಂತ ಅರ್ಥ ಮಾಡ್ಕೊಳ್ಬಹುದು. ಇದೇ ತರ ಇನ್ನೊಂದಿದೆ, ಇದು ವೇಣೂರ್ನಲ್ಲಿರೋದು. ಇಲ್ಲಿ ಕೂಡ ಒಂದು ಪರೋಕ್ಷವಾಗಿ ಅವನು ನೋಡಿರ್ಬೇಕು ಆಕಾಶದಲ್ಲಿ. ಇದು ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಇದು ವೇಣೂರ್ನಲ್ಲಿರೋದು, ಇದು ಶಾಸನ. ಇದು ಇದರಲ್ಲಿ ಶುದ್ಧ ವರ್ಷ ಅದೆಲ್ಲಾನು ಚೆನ್ನಾಗಿ ಕೊಟ್ಟಿದ್ದಾರೆ, ಅದ್ರಲ್ಲೂ ಅನುಮಾನ ಇಲ್ಲ. ಅವ್ರು ಏನ್ ಬರೀತಾರೆ ಅಂದ್ರೆ, ಬೆಳಗುಳಾಖ್ಯಪುರಿ ಕ್ಷೀರಾಂಬುದಿ ನಿಶಾಪತಿ ಚಾರುಕೀರ್ತಿ ಮನಿ. ಅವರು ಚಾರುಕೀರ್ತಿ ಅವರನ್ನ ಹೊಗಳೋದಿಕ್ಕೆ ಅವರು ಉಪಯೋಗಿಸಿರೋದು ಕ್ಷೀರಾಂಬುದಿ ನಿಶಾಪತಿ. ಅಂದ್ರೆ ಒಂದು ಕ್ಷೀರ ಸಮುದ್ರದಲ್ಲಿ ಚಂದ್ರ ತೇಲ್ತಾ ಇರೋ ಹಾಗೆ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ನಿಶಾಪತಿ ಅಂತ ಅನ್ನೋದು ಒಂದು ಕರ್ಪೂರಕ್ಕೂ ಹೊಂದತ್ತೆ. ಅದ್ರಿಂದ ಅವ್ರೇನಾದ್ರು ಈ ತಾರೀಕು ಸರಿ ಹೋಗುತ್ತೆ. ಯಾಕಂದ್ರೆ 1604ರಲ್ಲಿ ಕೆಪ್ಲರ್ ಮೊದಲನೇ ಸಲ ನೋಡಿದ್ದು ಅದನ್ನ. ಆಕಾಶದಲ್ಲಿ ಒಂದು ಹೊಳಗುಡ್ತಾ ಇದ್ದಂತ ಒಂದು ನಕ್ಷತ್ರ, ಅದಕ್ಕೆ ಕೆಪ್ಲರ್ ಸೂಪರ್ನೋವಾ ಅಂತಾನೆ ಕರೀತಾರೆ. ಅದಲ್ಲದೆ 1572ರಲ್ಲಿ ಆಗಿತ್ತು. ಇದು ಬರೀ ಕತೆ ಅನ್ಸ್ಕೊಳ್ಳುತ್ತೆ, ಯಾಕೆಂದ್ರೆ ಈ ತರದೊಂದು ಆಮೇಲೆ ನಡೆದೇ ಇಲ್ಲ, ಇಷ್ಟು ಪ್ರಕಾಶಮಾನವಾಗಿ ಯಾವುದೂ ಆಗಿಲ್ಲ. ಈ ಚಾರುಕೀರ್ತಿ ಅವ್ರನ್ನ ಹೊಗಳಿದ್ದು ಈ ತರ ಬಂದಿದೆ. ನಾನ್ ಹೀಗೆ ಯಾಕೆ ಈ ವಿವರಣೆ ಕೊಡ್ತಾ ಇದ್ದೀನಿ ಅಂತ ಅನ್ನೋದಕ್ಕೆ ಕಾಲದ್ದು ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇದು ಕೂವಲಯ ಇವ್ರ ಅಪ್ಪಯ್ಯ ದೀಕ್ಷಿತರ ಕೃತಿ. ಇದರಲ್ಲಿ ಅವರು ಅಪಹೃತಿ ಅಲಂಕಾರ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ನ ಇಂದುಹು ತೀವ್ರ, ಅದು ಬಹಳ ಪ್ರಕಾಶಮಾನವಾಗಿದೆ, ಅದು ಚಂದ್ರ ಅಲ್ಲ. ನ ನಿಶಿ ಅರ್ಕಃ ಅಂದ್ರೆ ಅದು ರಾತ್ರಿಯಲ್ಲಿ ಕಾಣ್ತಾ ಇರೋದ್ರಿಂದ ಅದು ಸೂರ್ಯ ಅಲ್ಲ. ಸಿಂಧೋರ್ ಔರ್ವಿ ಮುಚ್ಚಿತ ಅವ್ರ ವಸ್ತು ವಾಡವೋ. ಇದು ಸಮುದ್ರದಲ್ಲಿ ಕಾಣುವಂತ ಬಡಬಾಗ್ನಿ ಇದ್ದ ಹಾಗೆ ಇದೆ ಅಂತ ವರ್ಣಿಸ್ತಾರೆ. ಇದನ್ನ ಅವರು ಆಕಾಶದಲ್ಲಿ ಏನೋ ನೋಡ್ಬಿಟ್ಟೆ ಬರ್ದಿರ್ಬೇಕು ಅಂತ ನನ್ಗನ್ಸುತ್ತೆ. ಇವರು ಸಮಕಾಲೀನರು, ಆ ಸಮಯದಲ್ಲೇ ಬರ್ದಿದ್ದಾರೆ ಇವರು. ಇಂಥ ಅಲಂಕಾರ ಅಂದ್ರೆ ಅಪಹೃತಿ ಅಲಂಕಾರ ಉಪಮೇಯದಲ್ಲಿ ಇಲ್ಲದ ಗುಣವನ್ನು ಹುಡುಕುವುದು ಅಂತ ಅರ್ಥ ಮಾಡ್ಕೊಂಡೆ ನಾನು. ಆ ಥರದಲ್ಲಿ ಇದು ವ್ಯೋಮಗಂಗೆಯಲ್ಲಿ ಇದೇನು, ಇದು ಚಂದ್ರ ಅಲ್ಲ, ಇದು ಸೂರ್ಯನೂ ಅಲ್ಲ, ಬಡಬಾಗ್ನಿ ಇದ್ದಾಗಿದೆ. ಹಾಗಾದ್ರೆ ಇದು ಏನು ಅಂತನ್ನೋದನ್ನ ಅವ್ರ ಅಲಂಕಾರಕ್ಕೆ ಕೊಟ್ಟಿದ್ರು.
ಏನೋ ಅವ್ರು ನೋಡಿರ್ಬೇಕು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಶಾಸನದಲ್ಲಿ ಹೇಳ್ತಿರೋದು ಅದೇ, ಇದು ಅದೇ ಅಂತ ನಾವು ಒಂದಕ್ಕೊಂದು ನಂಟು ಹಾಕ್ಬಹುದು. ಹೀಗೆ ಕಾಣಿಸಿರ್ಬಹುದು ಅವಾಗ ಅಂತ. ಯಾಕಂದ್ರೆ ಇದು ಧನು ರಾಶಿ, ಇದು ವೃಶ್ಚಿಕ ರಾಶಿ. ಈ ಧನು ರಾಶಿಯಲ್ಲಿ ಇದು ಇಷ್ಟು ಪ್ರಕಾಶಮಾನವಾಗಿ ಶುಕ್ರ ಗ್ರಹಕ್ಕಿಂತ ಪ್ರಕಾಶಮಾನವಾಗಿತ್ತು. ಸುಮಾರು 8 ತಿಂಗಳು ಕಾಣಿಸ್ತು ಆಕಾಶದಲ್ಲಿ. ಆದ್ರಿಂದ ಆಕಾಶ ನೋಡೋರು ಯಾರು ಇದನ್ನ ತಪ್ಪಿಸ್ಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ನಾವು ಪರೋಕ್ಷವಾಗಿ ಅವುಗಳ ದಾಖಲೆಗಳನ್ನ ಕಂಡುಹಿಡಬಹುದು. ಇನ್ನೊಂದಿದೆ ಶ್ರೀರಂಗಪಟ್ಟಣದ್ದು. ಇದು ಕನ್ನಡ ಅಲ್ಲ, ಈ ಭಾಷೆ ನನಗೆ ಗೊತ್ತಾಗಲ್ಲ, ಆದ್ರೆ ಟ್ರಾನ್ಸ್ಲೇಷನ್ ಇರೋದ್ರಿಂದ ಇಲ್ಲಿ ಗೊತ್ತಾಗುತ್ತೆ ಯಾವ ಗ್ರಹ ಇತ್ತು ಅಂತ ಕೊಟ್ಬಿಟ್ಟಿರೋದ್ರಿಂದ ತಾರೀಖನ್ನು ಸರಿಯಾಗಿ ನಿಗದಿ ಮಾಡ್ಬೋದು. ಈ ಇಸ್ಲಾಮಿ ಕ್ಯಾಲೆಂಡರ್ ನಲ್ಲಿ ಸ್ವಲ್ಪ ಕಷ್ಟನೇ ಅದು, ಆದ್ರೂ ಕೂಡ ಮಿಕ್ಕನ್ನೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ 1792 ಅಂತ ಗೊತ್ತೆ. ಈ ಒಂದು ಟ್ರಾನ್ಸ್ಲೇಷನ್ ಟೈಲ್ ಅಂದ್ರೆ ಯಾವ ಪದಕ್ಕೆ ಏನ್ ಬರ್ದಿದಾರಿಲ್ಲ, ಏನು ಗೊತ್ತಿಲ್ಲದೆ ಇದ್ದಾರೆ ಅಂತ ಅನ್ಕೋಬಹುದು. ಅವ್ರು ನಿಜವಾಗ್ಲೂ ರಾಹು ಕೇತುಗಳಲ್ಲಿ ಕೇತುನ್ ಹೇಳ್ತಿದಾರ. ಕೇತು ಅಂತ ಅನ್ನೋದು ಪದ ಅವರ ಭಾಷಿತ, ಇದೆಲ್ಲಾನು ಯಾರಾದ್ರೂ ಅಧ್ಯಯನ ಮಾಡ್ಬೇಕಾಗತ್ತೆ. ಆದ್ರೆ ಇದೇ ತರ ಇನ್ನೂ ಒಂದು ಕ್ಯಾಂಬೋಡಿಯಾದಲ್ಲಿ ಒಂದು ಶಾಸನ ಇದು ಈ ಟೈಲಿನ್ ಪೈಗಸ್ ಅನ್ನೋದು ರಾಹು ಅಥವಾ ಕೇತು ಆಗಿರಕ್ ಸಾಧ್ಯ ಇಲ್ಲ ಅಂತ ನಾನು ಹೇಳೋದಕ್ಕೆ ಕಾರಣ ಇದೆ. ಯಾಕೆಂದ್ರೆ ಅದೇ ಅವಧಿಯಲ್ಲಿ 2 ಗ್ರಹಣ ಆಯ್ತು. ನಾನು ಮೊದಲೇ ವಿವರಿಸಿದ ಹಾಗೆ ರಾಹು ಚಂದ್ರ ಇದ್ರೆ ಮಾತ್ರ ಗ್ರಹಣ ಆಗತ್ತೆ ಅಥವಾ ಕೇತು. ಇದು ಈ 23ನೇ ತಾರೀಕಿಗೆ ಅದು ಇರ್ಲಿಲ್ಲ, ಪೈಸಸ್ ನಲ್ಲಿ ಇರ್ಲಿಲ್ಲ, ಅದು ಮೀನ ರಾಶಿಯಲ್ಲಿ ಇರ್ಲಿಲ್ಲ. ಆದ್ರಿಂದ ಅದು ಕೇತು ಆಗಿರಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಅದು ಏನು, ಇದನ್ನ ನಾವು ಹುಡುಕ್ಬೇಕಾಗತ್ತೆ. ಬಹುಶಃ ಅವ್ರು ಧೂಮಕೇತು ನೋಡಿದ್ರ ಅಥವಾ ಇನ್ನೇನಾದ್ರೂ ಆಕಾಶದಲ್ಲಿ ಕಂಡಿತ್ತ, ಇದನ್ನ ನಾವು ಹುಡುಕೋದಿಕ್ಕೆ ಇದು ಒಂದು ಸುಳಿವು ಕೊಡುತ್ತೆ ಅಷ್ಟೇ ನಮ್ಗೆ. ಇದೇ ಹೇಳ್ದೆ ಕ್ಯಾಂಬೋಡಿಯಾದ ಇನ್ನೊಂದು, ಇದು 1217ರ ಶಾಸನ. ಇದು ಇದರಲ್ಲಿ ಕೂಡ ಎಲ್ಲಾನು ವಿವರಗಳು ಇದೆ ನೋಡಿ, ಯಾವ್ಯಾವ ರಾಶಿಲಿ ಯಾವ್ಯಾವ ಗ್ರಹಗಳಿದೆ ಅಂತ ಇದೆಲ್ಲಾನು ಇರೋದ್ರಿಂದ ತಾರೀಕು ನಿಗದಿ ಮಾಡೋದಿಕ್ಕೆ ಏನೂ ಕಷ್ಟವಿಲ್ಲ. ಮತ್ತೆ ಇಲ್ಲಿ ಕೂಡ ಒಂದು ಕೇತು ಇನ್ ಏರೀಸ್ ಅಂತ ಬರುತ್ತೆ. ರಾಹು ಜಮೀನಿನಲ್ಲಿದ್ರೆ ಕೇತು ಏರೀಸ್ ನಲ್ಲಿ ಇರಕ್ ಸಾಧ್ಯ ಇಲ್ಲ. ಮೊದ್ಲೇ ನಾನು ವಿವರಿಸಿದಾಗೆ ಅವೆರಡು 180 ಡಿಗ್ರಿ ಅಂತರದಲ್ಲಿರ್ಬೇಕು. ರಾಹು ಜಮಿನಿ ಇದ್ರೆ ಮಿಥುನದಲ್ಲಿದ್ರೆ ಅದರ 180 ಡಿಗ್ರಿ ಆ ಕಡೆಗೆ ಎಲ್ಲೋ ಇರ್ಬೇಕು ಕೇತು. ಆದ್ರಿಂದ 3 ಡಿಗ್ರಿ 3 ರಾಶಿ ಅಂತರದಲ್ಲಿ ಕೇತು ಇರಕ್ ಸಾಧ್ಯ ಇಲ್ಲ. ಇದನ್ನ ಒಬ್ರು ಬಹಳ ಕಷ್ಟಪಟ್ಟು ಯೋಚನೆ ಮಾಡಿ, ಇದು ಅವರು ಅವ್ರಿಗೆ ಹಿಂದೂ ಯಾವುದು ಪುಸ್ತಕ ಸಿಕ್ಕಿರ್ಲಿಲ್ಲ 60-70 ವರ್ಷದ ಮುಂಚೆ. ಅವರು ಅರಬ್ರದ್ದನ್ನ ಹುಡುಕ್ಬಿಟ್ಟು ಇದು ಕೇಡ್ ಅಂತ ಕರೀತಾರೆ, ಇನ್ವಿಸಿಬಲ್ ಪ್ಲಾನೆಟ್, ಹಾಗೆ ಏನೇನೋ ಬರ್ದಿದ್ರು. ಆದ್ರೆ ಅಲ್ಲಿ ಏನೋ ಇದ್ದಿರ್ಬೇಕು ಏರಿಸ್ ನಲ್ಲಿ ಅಂತ ನಾನು ಹುಡುಕಿದಾಗ ನನಗೆ ಏನಾದ್ರೂ ಒಂದು ನಕ್ಷತ್ರ ಎಕ್ಸ್ಪ್ಲೋಡ್ ಆಗಿದ್ದಿರ್ಬೋದು. ಅದಕ್ಕಿದ್ದಾಗೆ ಕೆಲವು ನಕ್ಷತ್ರಗಳು ಪ್ರಕಾಶ ಪಡೆದು ಮತ್ತೆ ಕುಗ್ಗೋಗತ್ವೆ. ಆ ಥರದ್ದೇನಾದ್ರೂ ತಾತ್ಕಾಲಿಕವಾದಂತ ಒಂದು ಘಟನೆ ನಡೆದಿರ್ಬೋದಾ ಅಂತ ಹುಡುಕ್ದೆ. ಆಗ ನನಗೆ ಒಂದು ಸಿಕ್ತು. ಇದು ಮತ್ತೆ ಚೀನಾದವರು ಬಹಳ ನಿಯಮಿತವಾಗಿ ಬಹಳ ವ್ಯವಸ್ಥಿತವಾಗಿ ಎಲ್ಲವನ್ನು ದಾಖಲೆ ಮಾಡೋದ್ರಿಂದ ಇದನ್ನು ಪರಿಶೀಲಿಸಲು ಸಾಧ್ಯ ಆಯ್ತು. ನ್ಯೂ ಜನರಲ್ ಕ್ಯಾಟಲಾಗ್ ಅಂತ ಇದೆ, ಅದರಲ್ಲಿ ಪ್ಲಾನೆಟರಿ ನೆಬ್ಯುಲಾ ಅಂತ ಏನ್ ಕರೀತಾರೆ, ಆಕಾಶದಲ್ಲಿರುವಂತಹ ವಿಚಿತ್ರವಾದ ಕಾಯಗಳು, ಅವುಗಳದ್ದೆಲ್ಲ ಪಟ್ಟಿ ಇದೆ. ಈ ಸಂಖ್ಯೆದು ಇದು ಬರೀ ಕಣ್ಣಿಗೆ ಇಷ್ಟೇ ಕಾಣಿಸೋದು, ಇದು ಒಂದು ಚುಕ್ಕೆ ತರ ಕಾಣಿಸುತ್ತೆ. ನೀವು ದೊಡ್ಡ ದೂರದರ್ಶಕದಲ್ಲಿ ನೋಡಿದಾಗ ಹೀಗೆ ಇದಕ್ಕೆ 2 ಉಂಗುರಗಳಿದ್ದ ಕಾಣಿಸುತ್ತೆ. ಇವುಗಳನ್ನ ಅಳತೆ ಮಾಡ್ಬಿಟ್ಟು ಈ ಉಂಗುರಕ್ಕೆ ಕಾರಣವಾದಂತ ವಸ್ತು ಈಗ ಸ್ಫೋಟಿಸ್ಬಿಟ್ಟು ಎಷ್ಟು ವರ್ಷಗಳ ಹಿಂದೆ ಬಂತು, ಆ ಹೊರಗಡೆ ಇರೋದು ಸ್ಫೋಟಿಸಿ ಎಷ್ಟು ವರ್ಷ ಆಗಿರ್ಬೋದು ಅಂತ ಲೆಕ್ಕ ಹಾಕಿದಾಗ 1000 ವರ್ಷಕ್ಕೆ ಮುಂಚೆ ಇದಾಗಿರ್ಬೇಕು, ಅದ್ರದ್ದು ವೆಲಾಸಿಟಿ ಎಲ್ಲ ಕಂಡುಹಿಡಿಯೋದಕ್ಕೆ ಬರುತ್ತ ಅಂತ ಒಂದು ಫಲಿತಾಂಶ ಬಂತು. ಇದನ್ನ ನಾನು ರಿಸರ್ಚ್ ಪೇಪರ್ ಆಗಿ ಸಬ್ಮಿಟ್ ಮಾಡಿದಾಗ ಟೆಲಿಸ್ಕೋಪ್ ನಲ್ಲಿ ಅಬ್ಸರ್ವ್ ಮಾಡಿದ್ದವರು ಹೌದು ಅಂತ ಒಪ್ಕೊಂಡು ಪೇಪರ್ ಅಕ್ಸೆಪ್ಟ್ ಆಗಿ ಪಬ್ಲಿಷ್ ಆಯ್ತು. ಇದಲ್ಲದೆ ನಮಗೆ ಶಾಸನಗಳಲ್ಲಿನೂ ಮಹತ್ವವಾದಂತ ಅನೇಕ ಘಟನೆಗಳು ಸಿಕ್ಕತ್ತೆ. ಉದಾಹರಣೆಗೆ ಭಾಸ್ಕರಾಚಾರ್ಯರ ಹೆಸರು ನಾವೆಲ್ಲ ಕೇಳಿದೀವಿ. ಅವರ ವಂಶಾವಳಿ ನಮಗೆ ಒಂದು ಶಾಸನದಲ್ಲೇ ಸಿಕ್ಕೋದು.
ಆ ಶಾಸನದಲ್ಲಿ ಅವರ ಪಿತಾಮಹರ ಹೆಸರು ಮೊಮ್ಮಗನವರೆಗೂ ಚಂದ್ರದೇವ ಮೊಮ್ಮಗನ ಹೆಸರು ವರೆಗೂ ಬರುತ್ತೆ. ಆದ್ರಿಂದ ಅವ್ರ ಇಡೀ ವಂಶಾವಳಿ ನಮ್ಗೆ ಇಲ್ಲಿ ತಿಳಿಯುತ್ತೆ. ಹಾಗೆ ಎಲ್ಲ ಶಾಸನಗಳಲ್ಲೂ ದಾನ ಪಡೆದವರದ್ದು ವಿವರಗಳಿರುತ್ತಲ್ಲ, ಅವ್ರನ್ನೆಲ್ಲ ನಾವು ಮರ್ತು ಬಿಟ್ಟಿದೀವಿ ಇವತ್ತು. ಅಂತ ಅವ್ರ ಹೆಸರುಗಳು ಇರುತ್ತೆ. ಉದಾಹರಣೆಗೆ ಶೃಂಗೇರಿನಲ್ಲಿ ಒಂದು ಶಾಸನ ಇದೆ ದೇವಸ್ಥಾನದ ಒಳಗೆ. ಅಲ್ಲಿ ಶಂಕರನಾರಾಯಣ ಜೋಯಿಸರು ಅಂತ ತಂದೆ ಮಕ್ಕಳು ಇಬ್ರು, ದೇವಣ ಜೋಯಿಸರು, ಶಂಕರನಾರಾಯಣ ಜೋಯಿಸರು. ಇವರಿಗೆ ದಾನ ಕೊಟ್ಟಿದ್ದು ವಿವರ ಇದೆ. ಇವರನ್ನ ನಾವೆಲ್ಲ ಮರ್ತ್ಬಿಟ್ಟಿದ್ವಿ. ಅವ್ರ ಕುಟುಂಬದವ್ರನ್ನ ಜ್ಞಾಪಕ ಇಟ್ಕೊಂಡಿದ್ರು. ಅವ್ರ ಮನೆಯಲ್ಲಿ ಸಿಕ್ಕಿದ್ದ ತಾಳೆಗರಿಗಳನ್ನ ಅವರು ಸೀತಾರಾಮ ಜಾವಗಲ್ ಅವರು ಹುಡುಕಿ ಅದನ್ನ ಪರಿಷ್ಕರಣೆ ಮಾಡಿ ತಂದು ಕೊಟ್ರು. ಅದನ್ನ ವಿಶ್ಲೇಷಣೆ ಮಾಡಿ ನೋಡಿದಾಗ ಅವರೇ ಬರೆದಿದ್ದಂತ ಗ್ರಂಥಗಳು ಅವು ಅಂತ ಗೊತ್ತಾಯ್ತು. 1604ರಲ್ಲಿ ಗಣಿತಗನ್ನಡಿ, ಗ್ರಹಣ ಮುಕುರ ಮತ್ತೆ ಇನ್ನು 3 ಪುಸ್ತಕಗಳನ್ನ ಅವ್ರು ಬರೆದಿದ್ರು ಅಂತ ವಿಷಯ ನಮ್ಗೆ ಈ ಶಾಸನದಿಂದ ಗೊತ್ತಾಗುತ್ತೆ. ಶಾಸನದಲ್ಲಿ ಯಾವ್ದಾದ್ರು ಹೆಸರು ಉಲ್ಲೇಖವಾಗಿದ್ರೆ ಗೋಳೆ ಭಟ್ಟ ಅಂತ ಒಂದು ಹೆಸರಿದೆ, ವಿದ್ದಣ ಭಟ್ಟ ಅಂತ ಒಂದು ಹೆಸರಿದೆ. ಇವರೆಲ್ಲಾನು ಯಾವ ಕಾರಣಕ್ಕೂ ಪ್ರಸಿದ್ಧಿ ಪಡೆದವರು, ಅವ್ರು ಮಾಡಿದ ಕೆಲಸ ಏನು ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ಈ ಶಾಸನಗಳು ನಮ್ಗೆ ಬಹಳ ಉಪಯೋಗವಾಗುತ್ತೆ. ಈ 0 ಅಂತ ನಾವು ಬರೀತಿರುವಾಗ ಈ 0 ಬರೆಯೋ ಆರಂಭ ಮಾಡಿದ ಯಾವಾಗ ಅನ್ನೋದ್ರ ಶಾಸನ ಇರುತ್ತೆ. ಇವಾಗ ನಾವು ತಿಳ್ಕೊಂಡಿರೋ ಹಾಗೆ ಗ್ವಾಲಿಯರ್ನಲ್ಲಿ ದೇವಸ್ಥಾನದಲ್ಲಿ ಒಂದು ಶಾಸನ ಇದೆ, ಅದ್ರ ಮೇಲೆ 0 ಗುರುತಿದೆ. ಈ ಕಾಂಬೋಡಿಯಾದಲ್ಲಿ ಕೂಡ ಒಂದು ಶಾಸನ ಇದೆ, ಅಲ್ಲಿ ಕೂಡ ಚುಕ್ಕೆ ಗುರುತಿದೆ ನೋಡಿ. ಇದು 683ನೇ ಇಸ್ವಿದು. ಅಸ್ಸಾಂನಲ್ಲಿ ಈಚೆಗೆ ಇನ್ನು 2ನೇ ಅಥವಾ 3ನೇ ಶತಮಾನದ ಸಿಕ್ಕಿದೆ ಒಂದು, ಅಲ್ಲಿ ಕೂಡ 0ದು ಚಿಹ್ನೆ ಇದೆ. ಇದಕ್ಕೂ ಹಿಂದಿನ ಶಾಸನಗಳಲ್ಲಿ ಕಾಣಿಸೋದಿಲ್ಲ. 321 ಅಂತ ಬರಿಬೇಕಾದ್ರೆ 321 ಹೀಗೆ ಬೇರೆ ಬೇರೆ ಬರೀತಾ ಇದ್ರು, 0 ಉಪಯೋಗಿಸ್ತಿರ್ಲಿಲ್ಲ. ಆದ್ರಿಂದ ಇದನ್ನ ಯಾವಾಗ ಬಳಕೆಗೆ ಬಂತು ಅಂತನ್ನೋದನ್ನ ಅಧ್ಯಯನ ಮಾಡೋದಕ್ಕೆ ಇದು ಬಹಳ ಮುಖ್ಯವಾಗುತ್ತೆ. ಆರ್ಯಭಟ 0 ಕಂಡುಹಿಡಿದಿದ್ದು ಅದೆಲ್ಲ ನಿಮ್ಗೆ ಗೊತ್ತು, ಅದೆಲ್ಲ ತಪ್ಪು. ಅದಕ್ಕೆ ಮುಂಚೆನೆ 0 ಇತ್ತು ಅಂತ ಅನ್ನೋದು, 0 ಬಳಕೆ ಇತ್ತು ಅಂತ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ. ಆಮೇಲೆ ರಾಶಿ ಚಕ್ರದ ಹೆಸರುಗಳು ಭಾರತದ್ದಲ್ಲ, ಅದು ಹೊರಗಡೆಯಿಂದ ಬಂದಿದ್ದು ಅನ್ನೋದು. ಅದಕ್ಕೆ ಪುರಾವೆ ಇಲ್ಲಿ ನಮ್ಗೆ 7ನೇ ಶತಮಾನದವರೆಗೂ ಯಾವ ಶಾಸನದಲ್ಲೂ ರಾಶಿ ಚಕ್ರದ ಹೆಸರು ಬರೋದಿಲ್ಲ. 7ನೇ ಶತಮಾನ ಆದ್ಮೇಲೆ ಮಾತ್ರ ಕಂಡು ಬರುತ್ತೆ. ಅಲ್ಲಿವರೆಗೂ ನಕ್ಷತ್ರಗಳ ಹೆಸರು ಮಾತ್ರ ಇತ್ತು. ಸೂರ್ಯ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದಾದ್ರು ಗ್ರಹದಾಗ್ಲಿ ಅದ್ರ ಪಕ್ಕ ಇರೋ ನಕ್ಷತ್ರ ಯಾವ್ದು ಅನ್ನೋದ್ರಿಂದನೇ ಅವರು ಅದರ ಸ್ಥಾನ ವಿವರಣೆ ಕೊಡ್ತಾ ಇದ್ರು. ಹೀಗೆ ನಾವು ಈ ಕೆಲಸ ಆರಂಭ ಮಾಡಿದಾಗ ನಾವು ಏನೋ ಸಿಕ್ಕತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ನಾವು ಗ್ರಹಣದ ವಿಷಯಕ್ಕಿಂತ ಈ ತರ ಬೇರೆ ಬೇರೆ ವಿಷಯಗಳು ಬಹಳ ಸ್ವಾರಸ್ಯಕರವಾದಂತಹದ್ದು ನಮಗ್ ಸಿಕ್ತು. ಇದು ಪಂಚಾಂಗಕ್ಕೆ ಬೇಕಾಗುವಂತ ಮೂಲ ಸಾಮಗ್ರಿ ಹೇಗೆ ಸಿಕ್ತಿತ್ತು ಇವ್ರಿಗೆ, ಇವತ್ತಿಗೂ ಅದು ಒಂದು ರಹಸ್ಯನೇ ಆಗಿದೆ. ಅದಕ್ಕೇನಾದ್ರೂ ಸುಳ್ಳು ಸಿಕ್ಕತ್ತಾ ಅಂತ ಕೂಡ ನಾವು ಹುಡುಕಿ ಇದರಿಂದ ತೆಗಿಬಹುದಾಗತ್ತೆ. ಆಮೇಲೆ ಕೆಲವು ಸಲ ಏನೋ ಒಂದು ಘಟನೆ ನಡೀತು ಬಹಳ ಮುಖ್ಯವಾದದ್ದು. ಶುಕ್ರ ಸಂಕ್ರಮ ಅಂತ ಈಗ 12 ವರ್ಷದ ಕೆಳಗೆ ಬೆಂಗಳೂರಲ್ಲಿ ಆಯ್ತು, ನಾವೆಲ್ಲ ನೋಡಿದ್ವಿ ಅದನ್ನ. ಅದು 100 ವರ್ಷಕ್ಕೆ 120 ವರ್ಷಕ್ಕೆ ಒಂದ್ಸಲಿ ಆಗೋದು. ಅಂಥದ್ದು 1518ರಲ್ಲಿ ಆಗಿತ್ತು. ಅದೇ ತಾರೀಕಿಗೆ ಒಂದು ಶಾಸನ ಕೂಡ ಇದೆ, ಆದ್ರೆ ಅದ್ರ ಮೇಲೆ ಶುಕ್ರ ಸಂಕ್ರಮಣದ ವಿಷಯ ಬರ್ದಿಲ್ಲ, ಹೋಗಿದೆ ಅದು. ಆದ್ರೆ ಬರ್ದಿದ್ರೋ ಏನೋ ಇಂಥ ವಿಷಯಗಳು ಅಂತ ಅನ್ಸತ್ತೆ. ಕೆಲವು ಹೆಸರುಗಳು ಬಿಧೆ ಯೋಗ, ಅರ್ಥೋದಯ ಇಂಥವೆಲ್ಲಾನು ನಮ್ಗೆ ಇದ್ರಲ್ಲೇನೆ ಸಿಕ್ಕೋದು. ಉದಾಹರಣೆಗಳು ತುಂಬಾ ಸಿಕ್ಕತ್ತೆ ನಮ್ಗೆ ಇಲ್ಲಿ. ಹೀಗೆ ಶಾಸನಗಳು ಖಗೋಳ ಇತಿಹಾಸದ ಅಧ್ಯಯನಕ್ಕೆ ಹೊಸ ಹೊಸ ಆಕರವಾಗಿದೆ. ಅಂದ್ರೆ ಬೇರೆ ಭೌಗೋಳಿಕ ಪರಿಸರ, ನಾವು ಚೀನಾ ಮತ್ತೆ ಅರಬ್ ದೇಶದಲ್ಲಿ ಏನ್ ನಡೀತಿತ್ತು, ನಮ್ಮ ದೇಶದಲ್ಲಿ ಹೇಗೆ ನಡೀತಿತ್ತು ಅಂತ ತಿಳ್ಕೊಂಡ್ರೆ ಅದನ್ನ ಅಧ್ಯಯನ ಮಾಡೋದಕ್ಕೆ ಇದು ಒಂದು ಒಳ್ಳೆ ಆಕರಗಳನ್ನ ಒದಗಿಸುತ್ತೆ. ಮತ್ತೆ ಇವು ಬಟಾ ಬಯಲು ಆಕಾಶದಲ್ಲಿ ಬಿದ್ದಿರೋದ್ರಿಂದ, ಬಯಲ್ನಲ್ಲಿ ಬಿದ್ದಿರೋದ್ರಿಂದ ಆಕಾಶ ನೋಡ್ದ ಬರ್ದಿರ್ತಾರೆ ಹೊರತು ಸುಳ್ಳು ಪಳ್ಳು ಏನು ಬರ್ದಿರೋಕ್ ಸಾಧ್ಯ ಇಲ್ಲ. ಅವ್ರು ನೋಡಿದ್ದನ್ನೇ ಅವರು ಬರ್ದಿರ್ತಾರೆ. ಆ ಪ್ರಾಮಾಣಿಕತೆ ಇದ್ರೊಳಗೆ ಇರುತ್ತೆ. ಮತ್ತೆ ಈ ಕ್ಯಾಲೆಂಡರ್ ಪಂಚಾಂಗದಲ್ಲಿ ವಾರ ಯಾವಾಗ ಸೇರ್ಸಿದ್ರು,
ವಾರ ನಮ್ಗೆ ಶಾಸನದಲ್ಲೇ ಸಿಕ್ಕೋದು. 7ನೇ ಶತಮಾನದವರೆಗೂ ವಾರದ ಹೆಸರೇ ಬರೋದಿಲ್ಲ. ಅದು ಯಾಕೆ ಸೇರ್ಸಿದ್ರು, ಯಾರು ಸೇರ್ಸಿದ್ರು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಮ್ಗೆ ಇದು ಒಳ್ಳೆ ಆಕರ ಆಗುತ್ತೆ. ಹಾಗೆ ರಾಶಿ ಚಕ್ರವನ್ನ ಯಾವಾಗ ಅಳವಡಿಸ್ಕೊಂಡ್ವಿ ನಾವು, ಯಾವ ಕಾರಣಕ್ಕೆ ಅಳವಡಿಸ್ಕೊಂಡ್ವಿ, ಇದನ್ನು ಕೂಡ ತಿಳ್ಕೊಳ್ಬಹುದು. ಕೆಲವೊಂದು ಅವತ್ತಿಂದ ಇವತ್ತವರೆಗೂ ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ಅವುಗಳ ಖಗೋಳ ವೈಜ್ಞಾನಿಕ ಮಹತ್ವ ಏನು ಅನ್ನೋದು ಇನ್ನೂ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಉದಾಹರಣೆಗೆ ಅಕ್ಷತೃತೀಯ. ಅಕ್ಷತೃತೀಯ ಅನ್ನೋದು ಮಧ್ಯದಲ್ಲಿ ಅಕ್ಷಯ ಸೇರಿಸ್ಬಿಟ್ಟು ಇವತ್ತು ಬೇರೆ ಅರ್ಥ ಬಿಟ್ಟು ಎಲ್ಲದ ವ್ಯಾಪಾರಿಗಳಿಗೂ ಒಳ್ಳೆ ಸುಗ್ಗಿ ಕಾಲ ಆಗಿದೆ ಅದು. ಆದ್ರೆ ನಮ್ಗೆ ಶಾಸನದಲ್ಲಿ ಸಿಕ್ಕೋ ಅಕ್ಷತೃತೀಯಗಳು ಚಿನ್ನವನ್ನ ದಾನ ಮಾಡಿದ್ದನ್ನ ತೋರ್ಸುತ್ತೆ. ಚಿನ್ನನ ದಾನ ಮಾಡ್ಬೇಕು ಆ ದಿವಸದಲ್ಲಿ, ಉಳಿದ ದಿವಸದಲ್ಲಿ ಮಾಡಿದ್ರೆ ಅಂತ ತೋರ್ಸುತ್ತೆ. ಈ ಅಕ್ಷ ಅನ್ನೋದು ಭೂಮಿಯ ಅಕ್ಷಕ್ಕೂ ಅಥವಾ ವಿಶ್ವ ಬಿಂದುಗೂ ಏನೋ ಸಂಬಂಧ ಇದನ್ನ ಮಾಡಿತಿರ್ಬೇಕು ಅಂತ ಊಹಿಸಬಹುದು. ಹಾಗೆ ವೈಕುಂಠ ಏಕಾದಶಿ ಕೂಡ ಇದನ್ನು ನಾವು ಉತ್ತರಾಯಣಕ್ಕೆ ನೇರವಾಗಿ ಸಂಬಂಧಿಸಬಹುದು. ಯಾವುದೋ ಒಂದು ವರ್ಷದಲ್ಲಿ ಅದನ್ನ ಆಚರಣೆ ಶುರು ಮಾಡಿದಾಗ ಏಕಾದಶಿ ನಡೆದಿದ್ದಿರ್ಬೇಕು. ಇವಾಗ್ಲೂ ಕೆಲವು ಸಲ ಡಿಸೆಂಬರ್ 22ಕ್ಕೆ ಸರಿಯಾಗಿ ವೈಕುಂಠ ಏಕಾದಶಿ ಬರುತ್ತೆ. ಅದು ನಿಮಗೆ ಫೆಬ್ರವರಿನಲ್ಲಿ ಬರೋದಿಲ್ಲ, ನವೆಂಬರ್ನಲ್ಲಿ ಬರೋದಿಲ್ಲ, ಡಿಸೆಂಬರ್ನಲ್ಲೇ ಬರೋದು. ಆದ್ರಿಂದ ಅದಕ್ಕೂ ಕೂಡ ಉತ್ತರಾಯಣಕ್ಕೂ ಏನೋ ಒಂದು ನಂಟಿದೆ ಅಂತ ನಾವು ಇವಾಗ ಊಹಿಸಿ ತಿಳ್ಕೊಳ್ಬಹುದು. ಉತ್ಥಾನ ದ್ವಾದಶಿ ಕೂಡ ಹಾಗೆ, ಅದು ಅಕ್ಷ ಸಂಬಂಧಪಟ್ಟಿದ್ದು. ಆಮೇಲೆ ರಥಸಪ್ತಮಿ, ಇದು ನಿಮಗೆ ಗೊತ್ತೇ ಇದೆ. ರಥಸಪ್ತಮಿಗೆ ಉತ್ತರಾಯಣಕ್ಕೆ ನೇರವಾದ ನಂಟಿದೆ. ಮಹಾಭಾರತದ ಮೂಲಕ ಇದು ಬಹಳ ಪ್ರಸಿದ್ಧಿ ಪಡೆದಿದೆ. ಆದ್ರೆ ರಥಸಪ್ತಮಿ ದಿವಸ ಇವತ್ತು ಉತ್ತರ ಬೇರೆ, ಉತ್ತರಾಯಣ, ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಇದು ಸಹಾಯ ಮಾಡುತ್ತೆ. ಹೀಗೆ ಇನ್ನೂ ಎಷ್ಟೋ ಆಚರಣೆಗಳಿದೆ. ಉದಾಹರಣೆಗೆ ನೀವು ಬೆಂಗಳೂರು ಪ್ರೆಸ್ ಕ್ಯಾಲೆಂಡರ್ ತೆಗೆದು ನೋಡಿದ್ರೆ ಎಲ್ಲಾ ಊರುಗಳನ್ನು, ಎಲ್ಲಾ ಹಳ್ಳಿಗಳಲ್ಲೂ ಜನವರಿ ಫೆಬ್ರವರಿನಲ್ಲೇ ರಥೋತ್ಸವ ನಡೆಯುತ್ತೆ. ಯಾಕೆ ಬೇರೆ ಇವಾಗ ಮೇ ತಿಂಗಳಲ್ಲಿ ನಡೆಯೋದಿಲ್ಲ ಅಥವಾ ಜುಲೈನಲ್ಲಿ ನಡೆಯೋದಿಲ್ಲ? ಇದಕ್ಕೆ ಬೇರೆ ಕಾರಣ ಇರ್ಬೋದು, ಅವಾಗ ಮಳೆಗಾಲ, ಚಳಿಗಾಲ, ಏನಾದ್ರೂ ಕೂಡ ಅಷ್ಟು ಹಳ್ಳಿಗಳವರು ತಮ್ಮ ಇದನ್ನ ಯಾವುದೋ ಒಂದು ಕಾರಣಕ್ಕೆ ಅಳವಡಿಸ್ಕೊಂಡಿದ್ದಾರೆ. ಇಂಥದನ್ನ ತಿಳ್ಕೊಳ್ಳೋದಕ್ಕೆ ಕೂಡ ನಮಗೆ ಶಾಸನಗಳು ಒಂದು ಒಳ್ಳೆ ಆಕಾರವನ್ನ ಒದಗಿಸುತ್ತೆ. ಇದರಿಂದ ನಾನ್ ನಿಮ್ಗೆ ಏನ್ ಹೇಳ್ತಿದ್ದೀನಿ ಅಂದ್ರೆ, ಶಾಸನಗಳನ್ನ ನೀವು ಅಧ್ಯಯನ ಮಾಡುವಂತ ದೃಷ್ಟಿಕೋನವನ್ನ ಈಗ ಬೇರೆ ತರ ಬದಲಾಯಿಸ್ಕೊಳ್ಬಹುದು ಅಂತ ಹೇಳ್ತಿದ್ದೀನಿ. ಇಷ್ಟು ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ಬಹುಶಃ ನಾನು ಹೇಳಿದ್ದ ಅಂಶಗಳು ಅರ್ಥವಾಗಿದೆ ಅಂತ ಅನ್ಕೊಳ್ತೀನಿ. ನಮಸ್ಕಾರ.